ಆಕ್ಸಿಡೆಂಟ್ ಅಂದ್ರೆ MiG-21 ಫ್ಲೈ ಮಾಡುವಾಗ ಸೊ ನಾನು ಸ್ವಲ್ಪ ಜಾಸ್ತಿ ಜಿ ಪೂಲ್ ಮಾಡ್ತಿದ್ದೆ, ಅದರಲ್ಲಿ ನನ್ನ ಸ್ಪೈನ್ ಕ್ರ್ಯಾಕ್ ಆಯ್ತು. ಸೊ ಲೋವರ್ ಬಾಡಿ ಫೀಲ್ ಆಗ್ತಾ ಇರಲಿಲ್ಲ. ಸೊ 6 months ಐ ವಾಸ್ ಇನ್ ದ ಬೆಡ್. ಸ್ವಾಗತ ವೆಲ್ಕಮ್ ನಿಮಗೆ ಸ್ನೇಹಿತರೆ. ಬಹಳ ವಿಶೇಷವಾದ ಒಂದು ಮಾಸ್ಕನ್ನು ನಾನು ಧರಿಸಿದ್ದೀನಿ. ನೀವು ನೋಡ್ಬೋದು, ಇದಕ್ಕೊಂದು ವಿಶೇಷವಾದ ಚಿತ್ರ ಕೂಡ ಇದೆ. ಒಂದು ರಾಫೆಲ್ ಫೈಟರ್ ಜೆಟ್ದೊಂದು. ಯಾರು ತಯಾರಿಸಿದ್ದು? ನಮ್ಮ ಆದಿತ್ಯ ರಾಜ್ ಗುಪ್ತಾ ಅವರು, ರಿಟೈರ್ಡ್ ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಅವರು. ಅವ್ರದ್ದೇ ಕಂಪನಿ ಇದು. ಪಿನ್ ಬಾಲ್ ಫ್ಯಾಕ್ಟ್ರಿಲಿದ್ದೀವಿ ನಾವೀಗ. JP ನಗರ 9ನೇ ಹಂತ, ಅಂಜನಾಪುರಕ್ಕೆ ಹೋಗೋ ರಸ್ತೆ ಇದು. ಕನಕಪುರ ರಸ್ತೆ ಮತ್ತು ಅಂಜನಾಪುರದ ರಸ್ತೆ ಮಧ್ಯೆ ಬರುತ್ತೆ. ಸರ್, ನಮ್ಮ ತಾತ ವಾರಣಾಸಿಯಿಂದ 1956 ಅಲ್ಲಿ ಬೆಂಗಳೂರಿಗೆ ಬಂದಿದ್ರು. ವಾರಣಾಸಿಯಿಂದ ಬಂದ್ಬಿಟ್ಟು 1956 ಅಲ್ಲಿ ನಮ್ಮ ತಂದೆ ಇಲ್ಲೇ ಹುಟ್ಟಿದ್ದಾರೆ. ಅದಾದ್ಮೇಲೆ 1985 ಅಲ್ಲಿ ನಾನು ಇಲ್ಲಿ ಹುಟ್ಟಿದ್ದೆ. ನನ್ನ ಮಗನೂ ಇಲ್ಲಿ ಹುಟ್ಟಿದ್ದೇನೆ. ಸೊ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ. ಓಕೆ, ಯಾವ ಏರಿಯಾ ಎಲ್ಲಿ ಬ್ಯಾಂಗ್ಳೂರಲ್ಲಿ ಬನಶಂಕರಿ ಸರ್. ಹೌದು. ಸ್ಕೂಲ್ ಡೇಸ್ ನಮ್ಮ ತಂದೆಯವರು, ಹಿ ವಾಸ್ ವೆರಿ 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 ಹ್ಯಾಪಿ ವಿತ್ ಮೈ ಎನರ್ಜಿ ನನ್ನ ಚೈಲ್ಡ್ಹುಡಲ್ಲಿ. ಸೊ ಎನರ್ಜಿ ನಾರ್ಮಲ್ ಸ್ಕೂಲಲ್ಲಿ ಬರ್ನ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವ್ರ ಫ್ರೆಂಡು ಮಿಲಿಟ್ರಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಕ್ಕೆ ಹೇಳಿದರು. ಸೊ ಅವ್ರ ಸ್ಕೂಲ್, ಮೈ ಸ್ಕೂಲ್ ಇಸ್ ಅ ವೆರಿ ವೆರಿ ಬಿಗ್ ಸ್ಕೂಲ್. And ಅದರಲ್ಲಿ only 350 cadets students ಸೇರಿಸ್ಕೊಂತಾರೆ in the whole school. So it is CMP ಮತ್ತೆ ಮಿಲಿಟರಿ ಸ್ಕೂಲ್ ಎರಡು ಕ್ಯಾಂಪಸ್ ಸೇರಿಸಿ ನಮ್ಮ ಸ್ಕೂಲ್ ಏರಿಯಾ ಇಸ್ ಅಬೌಟ್ 750 acres. 750 ಎಕರೆ. ಹೌದು. So that is about 2.5 acres per student. So ಆ ಸ್ಕೂಲಲ್ಲಿ ನನ್ನ ಎನರ್ಜಿ ಚಾನಲೈಸ್ ಆಗತ್ತಂತ ನನ್ಗೆ ಅಡ್ಮಿಷನ್ ಮಾಡಿಸಿದ್ರು. ಬಟ್ ನಮ್ಮ ಸ್ಕೂಲ್ ಇಸ್ ಅ ಫೀಡರ್ ಇನ್ಸ್ಟಿಟ್ಯೂಟ್. ಫೀಡರ್ ಇನ್ಸ್ಟಿಟ್ಯೂಟ್ ಅಂದರೆ ಬೇಸಿಕ್ ಟ್ರೈನಿಂಗ್ ದಟ್ ಈಸ್ ಗಿವನ್ ಇಸ್ ಫಾರ್ ಟು ಜಾಯಿನ್ ದಿ ಆರ್ಮ್ಡ್ ಫೋರ್ಸಸ್. ಸೊ ಆದ್ದರಿಂದ ನನ್ನ ಎನರ್ಜಿಯಲ್ಲಿ ಚಾನಲೈಸ್ ಆಗಿಬಿಟ್ಟು ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿಕೊಂಡೆ ಆಫ್ಟರ್ 12th ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್ ನೀವು ಹೇಳಿದ್ದು ಈಗ? ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್. ಇದು ಬಾಲ್ವಿನ್ಸ್ ಬಾಯ್ಸ್ ಹೈಸ್ಕೂಲ್, ಹೊಸೂರು ರೋಡ್ ಆಪೋಸಿಟ್, ಹೊಸೂರು ರೋಡಲ್ಲಿ. ಐ ಡೈರೆಕ್ಟ್ಲಿ ಜಾಯಿನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆಫ್ಟರ್ 12th ಸ್ಟ್ಯಾಂಡರ್ಡ್. ಅಲ್ಲೇ ಗ್ರಾಜುಯೇಷನ್ ಆಗುತ್ತೆ. ದಟ್ಸ್ ಅ 3-year ಕೋರ್ಸ್. ಸೊ ಅಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಆಲ್ 3 ಸರ್ವಿಸಸ್ ಒಟ್ಟಿಗೆ ಟ್ರೈನಿಂಗ್ ಆಗ್ತಾರೆ. ಆಫ್ಟರ್ 3 years ಆರ್ಮಿ ಅವರು IMA ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ತಾರೆ. ಏರ್ಫೋರ್ಸ್ ಅವರು ಏರ್ಫೋರ್ಸ್ ಅಕಾಡೆಮಿಗೆ ಹೋಗ್ತಾರೆ ಹೈದರಾಬಾದಲ್ಲಿ. ಆ್ಯಂಡ್ ನೇವಲ್ ಕೆಡೆಟ್ಸ್ ಅವರು ಶಿಪ್ಪಲ್ಲಿ ಹೋಗ್ತಾರೆ. ಅಂದರೆ ಎಲ್ಲವೂ ಸೇರಿ ಒಟ್ಟಿಗೆ? ಹೌದು. ಇಟ್ ಇಸ್ ಅ ಟ್ರೈ ಸರ್ವಿಸ್ ಟ್ರೈನಿಂಗ್ ಅಕಾಡೆಮಿ. ಎಲ್ಲಿ? ಪುಣೆ, ಖಡಕ್ವಾಸ್ಲಾ ಪುಣೆ. ಹೌದು ಸರ್. ಟ್ರೈನಿಂಗ್ ಬಿಕಾಸ್ ನಾನು ಮಿಲಿಟರಿ ಸ್ಕೂಲಲ್ಲಿದ್ದೆ. ಸೊ ಮಿಲಿಟರಿ ಸ್ಕೂಲಲ್ಲಿ ನಾವು 6 to 12th ಸ್ಟ್ಯಾಂಡರ್ಡ್ 7 years ನಮ್ಗೆ ಸೇಮ್ ಟ್ರೈನಿಂಗ್ ಸಿಗುತ್ತೆ. ಸೊ ಫಾರ್ ಮಿಲಿಟರಿ ಸ್ಕೂಲ್ ಕೆಡೆಟ್ಸ್ ಇಟ್ ವಾಸ್ ವೆರಿ ಈಸಿ ಟು ಅಕ್ಲಿಮಟೈಸ್. ಬಟ್ ಆದ್ರೂ NDA ಟ್ರೈನಿಂಗ್ ಈಸಿ ಆಗಿರಲ್ಲ. ಇಟ್ ಮೇಕ್ಸ್ ಯು ಫಿಸಿಕಲಿ ಆ್ಯಂಡ್ ಮೆಂಟಲಿ ಟಫ್. ಹೇಗೆ? ಸೊ ದ ರೂಟೀನ್ ಫ್ರಮ್ ಮಾರ್ನಿಂಗ್ 5 o'clock to night 10 o'clock ಕಂಟಿನ್ಯೂಸ್ ಆಗಿ ಬ್ಯುಸಿ ಇರುತ್ತೆ. ದೇ ಗಿವ್ ಯು ಅ ಲಾಟ್ ಆಫ್ ಟೆಸ್ಟ್ಸ್ ಆ್ಯಂಡ್ ನೀವು ಟೆಸ್ಟ್ ಪಾಸ್ ಆಗಲೇಬೇಕು ಟು ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್. ಸೊ ದ್ಯಾಟ್ ಗಿವ್ಸ್ ಯು ಯುವರ್ ಫಿಸಿಕಲ್ ಸ್ಟ್ರೆಂತ್. ಬಟ್ 3 ವರ್ಷದಲ್ಲಿ ಯು ರಿಯಲೈಸ್ ದ್ಯಾಟ್ ಫಿಸಿಕಲ್ ಸ್ಟ್ರೆಂತ್ ಇಸ್ ಒನ್ ಪಾರ್ಟ್. ಇಟ್ ಇಸ್ ಓನ್ಲಿ ದ ಮೆಂಟಲ್ ಸ್ಟ್ರೆಂತ್. ನಿಮ್ಮ ಹತ್ರ ಮೆಂಟಲ್ ಸ್ಟ್ರೆಂತ್ ತುಂಬ ಜಾಸ್ತಿ ಇದ್ದರೆ ಯು ಕ್ಯಾನ್ ಎನಿ ಪ್ರಾಬ್ಲಮ್ ಇನ್ ಲೈಫ್ ಕ್ಯಾನ್ ಬಿ ಓವರ್ಕಮ್. ಓಕೆ, ಅದನ್ನು ಕಲಿಸ್ಕೊಡ್ತಲ್ಲಿ. ಹೌದು, ದ್ಯಾಟ್ ಇಸ್ ದ ಟ್ರೈನಿಂಗ್ ಸರ್. ಕೆಲವು ಟ್ರೈನಿಂಗ್ಗಳು ಹೇಗಿರುತ್ತೆ ರೂಟೀನ್ ಸರ್? ಫ್ರಮ್ ಮಾರ್ನಿಂಗ್ 5 o'clock ರೆವಿಲಿ, ಆ್ಯಂಡ್ ಅದಾದಮೇಲೆ PT, ಗೇಮ್ಸ್, ಪರೇಡ್ ಅದೆಲ್ಲ ಇರುತ್ತೆ. ಅದಾದಮೇಲೆ ಕ್ಲಾಸಸ್, ನಾರ್ಮಲ್ ಗ್ರ್ಯಾಜುಯೇಷನ್. ಫಾರ್ ಎಕ್ಸಾಂಪಲ್ ಅಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ BA ಇರುತ್ತೆ, ನನ್ನ BSc ಇರುತ್ತೆ. ಸೊ ಐ ಡಿಡ್ BSc ಇನ್ ಕಂಪ್ಯೂಟರ್ ಸೈನ್ಸ್. ಸೊ 3 years after 3 years we get a degree from JNU. ಗ್ರಾಜುಯೇಷನ್ ನಮ್ಮ ಡಿಗ್ರಿ ಸಿಗುತ್ತೆ. ಅದಾದಮೇಲೆ ಆಫ್ಟರ್ ಲಂಚ್ 2 o'clock ಆದಮೇಲೆ ಫ್ರಮ್ 6 o'clock ವರೆಗೂ ದೇರ್ ವಿಲ್ ಬಿ ಗೇಮ್ಸ್ ಪೀರಿಯಡ್ಸ್, ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್, PT, ಆಲ್ ಸಾರ್ಟ್ಸ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್. ಅದಾದಮೇಲೆ ದ ಮೇನ್ ಲೆಸನ್ ಆಫ್ ದಟ್ ಅಕಾಡೆಮಿ ಇಸ್ ಮೇಕಿಂಗ್ ಯು ಅ ಲೀಡರ್. ದ ಹೋಲ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ದ motto is to build leaders. It is called the cradle of military leadership. Adandre for small children there is a cradle, Tottilu for military leadership. So the training is such that for example 4th term in the second year
There is a camp called Camp Rovers. ಕ್ಯಾಂಪ್ ರೋವರ್ಸ್. It is the toughest camp in the world. We are trained. The training that they give us is to go through those 5 days of gruesome training, of gruesome atmosphere, environment, trekking, map reading, moving on from one place to the other, making your own tents, and how to survive in the worst of the atmospheres. And you realize that your mental strength is everything. No matter what the difficulty is, if you are determined in your mind, then everything else falls in place. Unforgettable moment is one of my the night routes in event called Josh Run. Josh Run ali we have to start at the night. You have to touch seven points. It is pitch dark. It is raining. You have to be running in terrains which are unimaginable. You have your packs, you have your weapon, and the best part is you are a team. You move along with your team. So in the team there are some people who are very strong, there are some people who are not very strong. The challenge is not for you to move. The challenge is for you to move as a unit, as a team. As a team. So they say the strength of the chain is in the weakest link. So how you pull each other up in the worst of terrains, in the worst of climates, when you're tired, when your body is completely given up, that is when the Josh Run starts. Mm-hmm. And finally in the morning when you reach your end point, you look at each other and you tell you don't have the energy to speak, but you with your eyes you say that we have done it. You feel superior. You feel the energy of the mind, the body, and how this is all channelized together. ಎಲ್ಲಿ ನಡೆಯೋದು ಅದು? ಇದು NDA is a very very big campus. It is over 7,500 acres. So everything happens inside. ಒಳಗೆ ಇರ್ತದಲ್ಲ. ಒಳಗಡೆ. ಸೊ 3 ವರ್ಷ ಗ್ರಾಜುಯೇಷನ್ ಆದ ನಂತರ ಏನಾಯ್ತು? 6th term ಅಲ್ಲಿ we get specialized training. ನಾವು Air Force ಅವರು we start flying. We fly an aircraft called Super Demona. So we get to understand the basic flying and how we get familiarized with the basics of flying in NDA. After NDA, we Air Force cadets, we go to the Air Force Academy. Air Force Academy dalli it is completely focused on flying training namige for the ex-NDA cadets. Here we started flying an aircraft called HPT-32. ಅದು ಡಿಕಮಿಷನ್ ಆಗಿಬಿಟ್ಟಿದೆ. ಈಗ ಹೊಸ ಏರ್ಕ್ರಾಫ್ಟ್ ಪಿಲಾಟಸ್ ಅಂತ ಬಂದಿದೆ ಫ್ರಮ್ UK. So this was an Indian aircraft, indigenous aircraft, which was flying for a very long time. Ali basic training ತಗೊಂಡ್ಬಿಟ್ಟು depending on your performance and your instructor's recommendation, you are trifurcated into fighters, transport and helicopters. So after 6 months of training, I was trifurcated into the fighter stream of the Indian Air Force. 6 ತಿಂಗಳು ಟ್ರೈನಿಂಗ್. 6 ತಿಂಗಳು ಟ್ರೈನಿಂಗ್. ಸ್ಪೆಷಲೈಸ್ಡ್ ಫಾರ್ ಫ್ಲೈಯಿಂಗ್. ಇಲ್ಲಿ ಹೈದರಾಬಾದ್. ಹೇಗಿತ್ತು 6 ತಿಂಗಳು ಟ್ರೈನಿಂಗ್? ನೀವು ಮಕ್ಕಳನ್ನ ಕೇಳಿದ್ರೆ ವಾಟ್ ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್, ಅವ್ರು ಸಂಬಡಿ ವಿಲ್ ಸೇ ಡಾಕ್ಟರ್, ಅವ್ರು ನಾವು ಟೀಚರ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾರೆ, ಐ ವಾಂಟ್ ಟು ಬಿ ಅ ಟೀಚರ್. ಬಟ್ ಫ್ರಮ್ ಮಿಲಿಟರಿ ಸ್ಕೂಲ್ ಐ ವಾಸ್ ಆಲ್ವೇಸ್ ವೆರಿ ಪರ್ಟಿಕ್ಯುಲರ್, ನಾನು ಫೈಟರ್ ಪೈಲಟ್ ಆಗ್ಬೇಕಂತ. ನೀವು ಡಿಸೈಡ್ ಆಗ್ಬಿಟ್ಟಿದ್ರಿ. ಬಟ್ ದೇರ್ ಇಸ್ ಅ ಸ್ಮಾಲ್ ಕ್ಯಾಚ್ ಹಿಯರ್. ನನ್ನ ಮಗನ ಕೇಳಿದ್ರೆ ಅವ್ನು ಹೇಳ್ತಾನೆ ನಾನು ಆಸ್ಟ್ರೋನಾಟ್ ಆಗಬೇಕು, ಅವ್ನು ಇಷ್ಟಪಟ್ಟಿದ್ದಾನೆ. ನಾವು ಒನ್ಸ್ ಯು ಬಿಕಮ್ ಅ ಡಾಕ್ಟರ್, ಯು ಬಿಕಮ್ ಅ ಸೈಂಟಿಸ್ಟ್, you become a teacher, a professor. Adadmele you get a feeling that this is not what I wanted to do. You are always in love with the idea of becoming something. But adadmele when you become that, if you don't like it, if you don't enjoy it, then there is you feel that the decision was not right. Yes. The first time I flew an aircraft, first time nan take off ಮಾಡುವಾಗ, I told myself in air, this is all I want to do for the rest of my life. I was so excited, I was so happy that I thought my life has become worth it. I have become what I wanted to become and I love it. That was a feeling. ಹೇಗಿತ್ತು ಫಸ್ಟ್ ಡೇ ಫ್ಲೈ ಮಾಡಿದೆ? ಫಸ್ಟ್ ಡೇ ಫ್ಲೈ ಮಾಡುವಾಗ ಸ್ವಲ್ಪ ನರ್ವಸ್ ಆಗಿದ್ದೆ, ಬಿಕಾಸ್ ಫ್ಲೈಯಿಂಗ್ ಇಸ್ ನಾಟ್ ಜಸ್ಟ್ ಅಬೌಟ್ ಯೋರ್ ಸೈಕೋಮೋಟೋ ಸ್ಕಿಲ್ಸ್. ಅದು ನಾನು ಫ್ರಮ್ ಮೈ ಚೈಲ್ಡ್ಹುಡ್ ನಾನು ವಿಡಿಯೋ ಗೇಮ್ಸ್ ಆಡ್ತಾ ಇದ್ದೆ, ಸೊ ಸೈಕೋಮೋಟೋ ಸ್ಕಿಲ್ಸ್ ತುಂಬ ಚೆನ್ನಾಗಿತ್ತು. ನನ್ನ ತಂದೆಯವರು when I was 3 years old, ನಾನು 3 ವರ್ಷ ಇದ್ದಾಗ, he got me a video game. So I used to play video games. My mother used to run a video game parlor. ಅಲ್ಲಿ ದೊಡ್ಡ ಮಕ್ಕಳು ಬಂದ್ಬಿಟ್ಟು, ನಾನು 3 ವರ್ಷಕ್ಕಿದ್ದೆ, ಅವ್ರು ನನ್ನ ರಿಮೋಟ್ ಕೊಟ್ಬಿಟ್ಟು ಕಾಂಟ್ರಾ ಒಂದು ಗೇಮ್ ಇತ್ತು. ಕಾಂಟ್ರಾ ಅಲ್ಲಿ 30 lives ಮಾಡಕ್ಕೆ ಒಂದು ಕೋಡ್ ಇರುತ್ತೆ.
ನನಗೆ ಕೇಳ್ತಾ ಇದ್ರು 30 ಲೈವ್ಸ್ ಮಾಡ್ಬೇಕು ಕೊಟ್ಬಿಡಪ್ಪ. ಸೊ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಫ್ರಮ್ ಮೈ ಚೈಲ್ಡ್ಹುಡ್ ವಾಸ್ ಗುಡ್. ಓಹೋ That got enhanced with the video games. So in flying, your mind body coordination is a very important aspect. ಹೌದಾ? So ನೀವು ಏನು ನೋಡ್ತಾ ಇದ್ದೀರಾ, your body should react accordingly. So mind body coordination is good, but backup for that is your the studies that you do. ನಿಮ್ ತುಂಬಾ ಓದ್ಬಿಟ್ಟು you have to be very very accurate. In air ನಿಮ್ಮ ಹತ್ರ ಮಾರ್ಜಿನ್ ಆಫ್ ಎರರ್ ಇಲ್ಲ, ನಿಮ್ಮ ಸ್ಕೋಪೇ ಇಲ್ಲ. ಸಣ್ಣ ತಪ್ಪು ಕೂಡ ಆಗಿಲ್ಲ, ಸಣ್ಣ ತಪ್ಪು ಮಾಡೋದು ನಿಮ್ಮ ಸ್ಕೋಪ್ ಇಲ್ಲ. ಬಿಕಾಸ್ ನೀವು ಗಾಡಿ ಓಡಿಸ್ತಾ ಇದ್ರೆ ನೀವು ಬ್ರೇಕ್ ಹಾಕ್ಬಿಟ್ಟು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನೀವು ನೋಡ್ಬೋದು ಏನು ತಪ್ಪಾಯ್ತಂತ. ಒನ್ಸ್ ಯು ಟೇಕ್ ಆಫ್, ಏರ್ಕ್ರಾಫ್ಟ್ ಮೂವ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ತಪ್ಪಾಗಿಲ್ಲ. ಸೊ ಅದಕ್ಕೆ ಯು ಆರ್ ನರ್ವಸ್ ಆ್ಯಂಡ್ ಯು ಹ್ಯಾಡ್ ಎನ್ಸೈಟಿ ಅಬೌಟ್ ಏನು ತಪ್ಪಾದರೆ ಏನಾಗುತ್ತೆ, ಹೌ ವಿಲ್ ಐ ಚೆಕ್. ಬಟ್ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಆಫ್ಟರ್ 7 or 8 sorties, 1 sortie ಅಂದರೆ 1 ಟೇಕ್ ಆಫ್, ಗೋ ಟು ದ ಸೆಕ್ಟರ್, ಡೂ ಯುವರ್ ಪ್ರೊಫೈಲ್, ಕಮ್ ಬ್ಯಾಕ್ ಆ್ಯಂಡ್ ಲ್ಯಾಂಡ್. ನಿಮ್ಮ ಸೋಲೋ ಹೋಗಬೇಕು. ಯು ಹ್ಯಾವ್ ಟು ಫ್ಲೈ ಅಲೋನ್. ಸೊ ಇಫ್ ಯು ಥಿಂಕ್ ಅಬೌಟ್ ಡ್ರೈವಿಂಗ್ ಸ್ಕೂಲ್ಸ್, ಅಲ್ಲಿ 20 ಕ್ಲಾಸಸ್ ಕೊಡ್ತಾರೆ ನಿಮಗೆ ಬಿಫೋರ್ ಯು ಸ್ಟಾರ್ಟ್ ಡ್ರೈವಿಂಗ್ ಅಲೋನ್. ಇಲ್ಲಿ ಆಫ್ಟರ್ 7 or 8 ಟೈಮ್ಸ್ ನೀವು ಒಬ್ಬರೇ ಹೋಗಬೇಕು. ಸೊ ಇಟ್ is a very very challenging task, and you have to be you cannot rest your mind. You have to be not 100% but ನಿಮ್ಮ mind 200% ವರ್ಕ್ ಆಗಬೇಕು. ಸೊ ಫಸ್ಟ್ ಟೈಮ್ ನಾನು ಸೋಲೋ ಹೋಗುವಾಗ ನಾನು ಒಂದು ಹಿಂದಿದಲ್ಲಿ ಒಂದು ಹಾಡಿದೆ, ಅದು ಹಾಡ್ತಾ ಇದ್ದೆ. ಪಾಪಾ कहते हैं बड़ा नाम करेगा, पापा कहते हैं बड़ा नाम करेगा, बेटा हमारा ऐसा काम करेगा. ಬಿಕಾಸ್ 12th ಸ್ಟ್ಯಾಂಡರ್ಡಲ್ಲಿ ನನ್ನ ಫ್ರೆಂಡ್ಸ್ ತುಂಬ ಫೋಕಸ್ಡ್ ಆಗಿದ್ದರು, ನಾನು ಸ್ವಲ್ಪ ಫೋಕಸ್ಡ್ ಆಗಿರಲಿಲ್ಲ. ಬಿಕಾಸ್ ಮೈ ಪ್ಲ್ಯಾನ್ ವಾಸ್ NDA ಹೋಗಬೇಕು, ಬೇರೆ ಇಂಜಿನಿಯರಿಂಗ್, ಮೆಡಿಕಲ್ಸ್ ಬೇರೆ ನನ್ನ ಹತ್ರ ಐ ಡಿಡ್ ನಾಟ್ ಇವನ್ ಲುಕ್ ಎಟ್ ದೆಮ್. ಆ್ಯಂಡ್ ಐ ವಾಸ್ ಕಾನ್ಫಿಡೆಂಟ್. NDA ಎಕ್ಸಾಮ್ ಇಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ಸ್ ಇನ್ ದ ವರ್ಲ್ಡ್. ಹೌದಾ? ಅದು ಫಸ್ಟ್ ಎಕ್ಸಾಮ್, ಅದಾದಮೇಲೆ ಇಂಟರ್ವ್ಯೂ, 5 days ಇಂಟರ್ವ್ಯೂ ಇರುತ್ತೆ. ಇದು SSB ಅಂತ ಇಂಟರ್ವ್ಯೂ ಇರುತ್ತೆ. ಅದಾದಮೇಲೆ ಮೆಡಿಕಲ್ಸ್. ಆ್ಯಂಡ್ ಐ ವಾಸ್ ಕಾನ್ಫಿಡೆಂಟ್ ನಾನು NDAನೇ ಹೋಗಬೇಕು, ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ಸೊ ನಾನು ರಿಲ್ಯಾಕ್ಸ್ ಆಗಿದ್ದೆ. ನಮ್ಮ ಬೇರೆ ಫ್ರೆಂಡ್ಸ್ ಅವರೆಲ್ಲ ಬೇರೆ ಎಕ್ಸಾಮ್, CET, AI-EEE ಎಲ್ಲ ಎಕ್ಸಾಮ್ಸ್ ಕೊಡ್ತಾ ಇದ್ರು, ನಾನು ಕೊಡ್ತಾ ಇರಲಿಲ್ಲ. ನಮ್ಮ ತಂದೆ ಹೇಳಿದ್ರು, ಯು ಆರ್ ಯೂಸ್ಲೆಸ್, ಯು ಆರ್ ನಾಟ್ ಫೋಕಸಿಂಗ್, ಲುಕ್ ಎಟ್ ಯುವರ್ ಫ್ರೆಂಡ್ಸ್. ಸೊ ನಾನು ಫಸ್ಟ್ ಟೈಮ್ ಫ್ಲೈ ಮಾಡುವಾಗ NDA ವಾಸ್ ಡನ್. When I flew for the first time, ನಾನು ಫಸ್ಟ್ ಟೈಮ್ ಟೇಕ್ ಆಫ್ ಮಾಡುವಾಗ I was thinking about my father. He told me I was useless ಅಂತ. But he was very proud and he was very happy. So that was that first day, and then ನನ್ನ ಲೈಫಲ್ಲಿ I did not focus on anything else, ಬರೀ ಫ್ಲೈಯಿಂಗ್. ಸೊ ಆ ಮೊದಲ ಸಲ ನೀವು ಹಾರಿದಾಗ ಎಲ್ಲಿಂದ ಎಲ್ಲಿಗೆ ಹೋಗಿದ್ರಿ? ಸೊ ಫ್ಲೈಯಿಂಗ್ ಟ್ರೈನಿಂಗಲ್ಲಿ ಒಂದು ಸೆಕ್ಟರ್ ಕೊಡ್ತಾರೆ. ಇಟ್ ಇಸ್ ನಾಟ್ ಅ ರೂಟ್ ಫ್ರಮ್ ಪ್ಲೇಸ್ A to place B. ನೀವು ಸೇಮ್ ರನ್ವೇಲ್ ಬಂದಾದಮೇಲೆ ಲ್ಯಾಂಡ್ ಮಾಡಬೇಕು. ಸೊ ಯು ಟೇಕ್ ಆಫ್, ನೀವು ಸೆಕ್ಟ್ರಲ್ಲಿ ಹೋಗ್ಬಿಟ್ಟು ನೀವು ಫ್ಲೈಯಿಂಗ್ ಬೇಸಿಕ್ ಮ್ಯಾನೂವರ್ಸ್, ಟರ್ನ್ಸ್, ಲೂಪ್ಸ್, ಏರೋಬ್ಯಾಟಿಕ್ಸ್ ಎಲ್ಲ ಮಾಡಿಬಿಟ್ಟು ನೀವು ಬಂದುಬಿಟ್ಟು ಸೇಮ್ ರನ್ವೇಲ್ ಲ್ಯಾಂಡ್ ಮಾಡಬೇಕು. ಇಟ್ ಈಸ್ ಜಸ್ಟ್ ಟು ಲರ್ನ್ ದಿ ಏರ್ಕ್ರಾಫ್ಟ್, ಲರ್ನ್ ದಿ ಎಂಟೈರ್, ನೀವು ಎಷ್ಟು ಟರ್ನ್ ಮಾಡ್ತೀರ. ಬಿಕಾಸ್ ನಾರ್ಮಲ್ ಏರ್ಕ್ರಾಫ್ಟಲ್ಲಿ ನೀವು ಹೋಗುವಾಗ ನೀವು ಬರೀ ಸ್ಟ್ರೇಟ್ ಫ್ಲೈ ಮಾಡ್ತಾರೆ ಅವರು, ಸಿಟಿಸನ್ ಏರ್ಕ್ರಾಫ್ಟ್. ಹೌದು, ನಾರ್ಮಲ್ ಕಮರ್ಷಿಯಲ್ ಏರ್ಲೈನ್ಸ್ ಅಲ್ಲಿ ನೀವು ಬರೀ ಟೇಕ್ ಆಫ್, ಫ್ಲೈ ಸ್ಟ್ರೇಟ್ ಅಂಡ್ ಲೆವೆಲ್ ಅಂಡ್ ಲ್ಯಾಂಡ್ ಇನ್ ಪ್ಲೇಸ್ B. ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಅಲ್ಲಿ ನೀವು ಎಷ್ಟು ಟರ್ನ್ ಮಾಡ್ಬೋದು, ಲೂಪ್ಸ್, ಏರೋಬ್ಯಾಟಿಕ್ಸ್ ಎಲ್ಲ ಇನ್ ಏರ್, ಅದೆಲ್ಲ ನೀವು ಕಲ್ತ್ಕೊಳ್ಬೇಕು. ಬಿಕಾಸ್ ಯುವರ್ ಬೇಸಿಕ್ ಟ್ರೈನಿಂಗ್ ಇಸ್ ಟು ಟ್ರೈನ್ ಯು ಫಾರ್ ಫೈಟರ್ಸ್. ಸೊ ಈ ಫೈಟರ್ ಟ್ರೈನಿಂಗ್ ಇದೆಯಲ್ಲ, ಸೊ ಏನೇನು ಟ್ರೈನಿಂಗ್ ಇರುತ್ತೆ ಅದರ್ ದ್ಯಾನ್ ಫ್ಲೈಯಿಂಗ್ ದಿ ಏರ್ಕ್ರಾಫ್ಟ್? ಈಸ್ ದೇರ್ ಎನಿಥಿಂಗ್ ಎಲ್ಸ್ ಅದರ್ ದ್ಯಾನ್? So in fighters, training continues for a very long time. Your training is not bare flying al training illa. ನೀವು ವೆಪನ್ಸ್, ರೇಡಾರ್ಸ್, ನಿಮ್ಮ ಎಕ್ವಿಪ್ಮೆಂಟ್ ಏನು ಹೊಸ ವೆಪನ್ ಬಂದರೆ, ಹೊಸ ಎಕ್ವಿಪ್ಮೆಂಟ್ ಬಂದರೆ, ನೀವು ಬೇಸಿಕ್ ಫ್ಲೈಯಿಂಗ್ ಅದಾದಮೇಲೆ ಒನ್ಸ್ ಯು ಲರ್ನ್ ದಿ ಏರ್ಕ್ರಾಫ್ಟ್, ನಿಮ್ಮ ಏರ್ಕ್ರಾಫ್ಟ್ ನಿಮ್ಮ ಬಾಡಿ ಪಾರ್ಟ್ ಆಗುತ್ತೆ. ಅದಾದಮೇಲೆ ಇಟ್ ಇಸ್ ಲೈಕ್ ನೀವು ಮಾಡ್ತಾ ಇಲ್ಲ, ನೀವು ಬಾಡಿ ಮಾಡ್ತಾ ಇದ್ದೀವಿ. ಇಫ್ ಯು ಆರ್ ವಾಕಿಂಗ್, ನೀವು ಯು ಆರ್ ಕಾನ್ಷಿಯಸ್ಲಿ ನೀವು ಹೇಳ್ತಾ ಇಲ್ಲ ಲೆಫ್ಟ್ ಲೆಗ್ ಫಾರ್ವರ್ಡ್, ರೈಟ್ ಲೆಗ್ ಫಾರ್ವರ್ಡ್ ಅಂತ ನೀವು ವಾಕ್ ಮಾಡ್ತಾ ಇದ್ದೀರಾ. ಸೊ ಇನ್ ಫ್ಲೈಯಿಂಗ್ ಯು ಹ್ಯಾವ್ ಟು ಬಿ ಸೋ ಪ್ರೊಫಿಷಿಯಂಟ್ ದಟ್ ಯುವರ್ ಬಾಡಿ ಆ್ಯಂಡ್ ದಿ ಏರ್ಕ್ರಾಫ್ಟ್ ಇಸ್ ಒನ್. ಅದಾದಮೇಲೆ ಫೈಟರ್ಸಲ್ಲಿ ಯು ಆರ್ ನೆವರ್ ಫ್ಲೈಯಿಂಗ್ ಸೋಲೋ.
ನೀವು ಒಬ್ಬರೇ ಹೋಗ್ತಾ ಇಲ್ಲ. ಬಿಕಾಸ್ ಒಂದು ಮಿಷನಿಗೆ ಯು ಹ್ಯಾವ್ ಟು ಫ್ಲೈ ವಿತ್ 2 ಏರ್ಕ್ರಾಫ್ಟ್, 4 ಏರ್ಕ್ರಾಫ್ಟ್, 8 ಏರ್ಕ್ರಾಫ್ಟ್, ಮಲ್ಟಿಪಲ್ ಏರ್ಕ್ರಾಫ್ಟ್ಸ್ ಒಟ್ಟಿಗೆ. ಸೊ ನಾವು ಈಗ ವೆಪನ್ಸ್ ಮತ್ತು ಟೆಕ್ನಾಲಜಿಲಿ ತುಂಬ ಅಡ್ವಾನ್ಸ್ಮೆಂಟ್ ಇದೆ. ನೀವು ಏರ್ಕ್ರಾಫ್ಟಲ್ಲಿ ಏನು ನೋಡ್ತಾ ಇದ್ದಾರೆ, ನಿಮ್ಮ ರೇಡಾರ್ 200-300 ಕಿಲೋಮೀಟರ್ಸ್ ಫಾರ್ ಆಫ್ ಏನು ನೋಡ್ತಾ ಇದೆ ನಿಮ್ಗೆ ಕಾಣುತ್ತೆ. ಈಗ ವಿತ್ ನ್ಯೂವರ್ ಟೆಕ್ನಾಲಜೀಸ್ ವಿತ್ ತೇಜಸ್ ಆ್ಯಂಡ್ ರಫೇಲ್ಸ್ ನೀವು ಬೇರೆ ಏರ್ಕ್ರಾಫ್ಟ್ ಏನು ನೋಡ್ತಾ ಇದೆ. ಸೊ ದ ಅದರ್ ಏರ್ಕ್ರಾಫ್ಟ್ ಇಸ್ 150 ಕಿಲೋಮೀಟರ್ಸ್ ಅವೇ, ಬಟ್ ಯು ಕ್ಯಾನ್ ಸಿ ವಾಟ್ ಹೀ ಸೀಯಿಂಗ್ ಇನ್ ಹಿಸ್ ಏರ್ಕ್ರಾಫ್ಟ್. ಅವ್ರ ರೇಡಾರ್ ಏನು ನೋಡ್ತಾ ಇದೆ ಅಂತ. ಸೊ ನಾವು ಯು ಹ್ಯಾವ್ ಟು ಟ್ರೈನ್ to be smarter than the enemy. So flying becomes a very small part of flying. Now you are training for that one day of war. So daily you have to keep becoming better and better with you and with your skills and your aircraft. ಯಾವುದಾದ್ರೂ toughest situation which you faced during your tenure? Toughest situation which I faced. Honestly, I did not face any tough situation. ಮೊನ್ನೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ, ಲಾಸ್ಟ್ ವೀಕ್ ಒಂದು ಫ್ರೆಂಡ್ ಇದ್ದಾರೆ, ಅವ್ರು ಹೇಳಿದ್ರು ಇಲ್ಲಿ ಒಂದು ಏರ್ಕ್ರಾಫ್ಟ್ ಬರ್ತಾ ಇದೆ, ಅವರು 40 hours ಒಂದು ಏರ್ಕ್ರಾಫ್ಟ್ ರೆಂಟಿಗೆ ತೊಗೊಂಡಿದ್ದಾರೆ. ಸೊ ಡು ಯು ವಾಂಟ್ ಟು ಫ್ಲೈ ಅಂತ. ಸೊ ನಾನು ಇಮಿಡಿಯೇಟ್ ಆಗಿ ಐ ಟೋಲ್ಡ್ ಹಿಮ್ ಎಸ್. ಇಲ್ಲಿ HAL ಏರ್ಪೋರ್ಟಿಂದ ಅಲ್ಲಿ ಪಾರ್ಕ್ ಇರುತ್ತೆ. ಇಟ್ಸ್ ಅ ಸೆಸ್ನಾ ಸ್ಮಾಲ್ ಏರ್ಕ್ರಾಫ್ಟ್ 6 seater. ಸೊ ಅವ್ರು ಹೇಳಿದರು, ಯು ಕ್ಯಾನ್ ಟೇಕ್ ವಿತ್ ಯುವರ್ ಫ್ಯಾಮಿಲಿ ಫಾರ್ ಮೈಸೂರು ಆ್ಯಂಡ್ ಬ್ಯಾಕ್ ಆರ್ ಹುಬ್ಳಿ ಆ್ಯಂಡ್ ಬ್ಯಾಕ್ ಆರ್ ಪೂನಾ ಆ್ಯಂಡ್ ಬ್ಯಾಕ್, ನೀವು ತೊಗೊಂಡೋಗಿ. ಇದು ಅಬೌಟ್ 2 weeks ಆಯಿತು ಈ ಮಾತಾಡಾಯಿತು. ಫ್ರಮ್ ದ್ಯಾಟ್ ಡೇ ಟು ನಾವು ನನ್ನ ಮೈಂಡಲ್ಲೇ ಬರೀ ಫ್ಲೈಯಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ವೆನ್ ಐ ಆಮ್ ಸ್ಲೀಪಿಂಗ್ ಆಲ್ಸೋ ಐ ಆಮ್ ಲೈಯಿಂಗ್ ಡೌನ್ ಮೈ ಬೆಡ್ ಆ್ಯಂಡ್ ಐ ಆಮ್ ಫ್ಲೈಯಿಂಗ್ ದ್ಯಾಟ್ ಏರ್ಕ್ರಾಫ್ಟ್. ಅದು ಏರ್ಕ್ರಾಫ್ಟ್ ಕಾಕ್ಪಿಟ್ ಹೇಗಿದೆ ಅಂತ ಗೂಗಲ್ ನೋಡಿದ್ದೆ. ಯಾವ ಇನ್ಸ್ಟ್ರೂಮೆಂಟ್ ಎಲ್ಲಿದೆ, ಹೇಗೆ ಫ್ಲೈ ಮಾಡಬೇಕು, ಏನು ಕಾಲ್ ಕೊಡಬೇಕು, ಯಾರ ಹತ್ರ ಮಾತಾಡಬೇಕು, ಕೆಳಗಡೆ ಏನಿರುತ್ತೆ, ಹೌ ಡು ಐ ರೀಡ್ ದ ಮ್ಯಾಪ್, GPS ಹೇಗಿರುತ್ತೆ. ಐ ಆಮ್ ಫ್ಲೈಯಿಂಗ್ ಕಂಟಿನ್ಯೂಸ್ಲಿ. ಸೊ ಸಿಮಿಲರ್ಲಿ ನನ್ನ ಏರ್ಫೋರ್ಸಲ್ಲಿರುವಾಗ ಫ್ಲೈಯಿಂಗ್ ಮಾಡುವಾಗ ಐ ವಾಸ್ ಆಲ್ವೇಸ್ ಫ್ಲೈಯಿಂಗ್ ಇನ್ ಮೈ ಹೆಡ್. ಸೊ ಕಂಟಿನ್ಯೂಸ್ಲಿ 24 hours I was flying. ಸೊ ಫ್ಲೈಯಿಂಗ್ ವೈಸ್ ನನಗೇನು ಪ್ರಾಬ್ಲಮ್ ಬಂದಿಲ್ಲ. ಐ ಡಿಡ್ ನಾಟ್ ಫೇಸ್ ಅ ಟಫ್ ಸಿಚುವೇಶನ್ ಬಿಕಾಸ್ ಏನು ಟಫ್ ಸಿಚುವೇಶನ್ ಬರ್ಬೋದು ಅಂತ ಐ ವಾಸ್ ಆಲ್ರೆಡಿ ಪ್ರೀ ಪ್ಲಾನಿಂಗ್. ಆ್ಯಂಡ್ ಅ ಗುಡ್ ಪೈಲಟ್ ಇಸ್ ಅ ಪೈಲಟ್ ದಟ್ ಡಸ್ ನಾಟ್ ಗೆಟ್ ಇನ್ ಟು ಅ ಸಿಚುವೇಶನ್ ವೇರ್ ಹಿ ಹ್ಯಾಸ್ ಟು ಯೂಸ್ ಹಿಸ್ ಸುಪೀರಿಯರ್ ಸ್ಕಿಲ್ಸ್ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಸೊ ಯು ಡೋಂಟ್ ಗೆಟ್ ಇನ್ ಟು ಅ ಸಿಚುವೇಶನ್ ವೇರ್ ಯು ಹ್ಯಾವ್ ಟು ಯೂಸ್ ಅ ವೆರಿ ಸುಪೀರಿಯರ್ ಸ್ಕಿಲ್ಸ್. ಸೊ ಯು ಹ್ಯಾವ್ ಟು ಸ್ಟೇ ಔಟ್ ಆಫ್ ಸಿಚುವೇಶನ್ಸ್ ವೇರ್ ಇಟ್ ಕ್ಯಾನ್ ಬಿ. ಸೊ ಹ್ಯಾವ್ ಟು ಆಂಟಿಸಿಪೇಟ್. ಸೊ ದಟ್ ಈಸ್ ದಟ್ ಬೇಸಿಕ್ ಟ್ರೈನಿಂಗ್ ನಮ್ಗೆ ಕೊಟ್ಟಿರೋದು ಆ್ಯಂಡ್ ದಟ್ ಈಸ್ ವಾಟ್ ಐ ಫಾಲೋ ಈವನ್ ಟುಡೇ. ಓಕೆ, ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ನೀವು? ನಾನು 7 ವರ್ಷ ಸರ್ವಿಸಲ್ಲಿದ್ದೆ. 7 ವರ್ಷದಲ್ಲಿ ಮೈ ಬೇಸಿಕ್ ಟ್ರೈನಿಂಗ್ ವಾಸ್ ಇನ್ ಬೀದರ್, ಇಲ್ಲಿ ಕರ್ನಾಟಕದಲ್ಲಿ. ಬೀದರಿಂದ ನಾವು ನನ್ನ ಫಸ್ಟ್ ಪೋಸ್ಟಿಂಗ್ ಬಂತು ನಲಿಯಾ, ಗುಜರಾತಲ್ಲಿ ಒಂದು ತುಂಬ ಸಣ್ಣದ ಟೌನ್ ಇದೆ ನಲಿಯಾ ಅಂತ. ಇಟ್ ಇಸ್ ವೆರಿ ಕ್ಲೋಸ್ ಟು ಪಾಕಿಸ್ತಾನ್. ಭುಜಿಂದ 100 kilometers ಟುವರ್ಡ್ಸ್ ದ ವೆಸ್ಟ್. ಟುವರ್ಡ್ಸ್ ದ ಬಾರ್ಡರ್. ಸೊ ಅಲ್ಲಿ ನಾನು MiG-21s ಫ್ಲೈ ಮಾಡ್ತಿದ್ದೆ. ಅದಾದಮೇಲೆ ನನ್ನ ಪೋಸ್ಟಿಂಗ್ ಬಂತು ಜೋಧ್ಪುರಿಗೆ. ಆಫ್ಟರ್ ಜೋಧ್ಪುರಲ್ಲಿ ನನ್ನ ಆಕ್ಸಿಡೆಂಟ್ ಆಯಿತು. ಸೊ ಅದಾದಮೇಲೆ ಐ ವಾಸ್ ಪೋಸ್ಟೆಡ್ ಟು ಪುಣೆ ಫಾರ್ ರಿಕ್ಯುಪರೇಷನ್. ಪುಣೆಯಿಂದ ಐ ವಾಸ್ ಪೋಸ್ಟೆಡ್ ಟು ಜಾಮ್ನಗರ್ ಟು ಬ್ಯಾಂಗ್ಳೂರ್ ಯಲಹಂಕ ಆ್ಯಂಡ್ ಬೆಂಗಳೂರಿಂದ ನಾನು ರಿಟೈರ್ ಆದೆ. ಓಕೆ, ಏನು ಆಕ್ಸಿಡೆಂಟ್ ಆಯಿತು? ಆಕ್ಸಿಡೆಂಟ್ ಅಂದರೆ MiG-21 ಫ್ಲೈ ಮಾಡುವಾಗ ದೇರ್ ವಾಸ್ ರೇಂಜ್ ಅಂತ ಬರುತ್ತೆ. ರೇಂಜ್ ಸಾರ್ಟೀಸ್. ರೇಂಜ್ ಅಂದರೆ ನೀವು ವೆಪನ್ಸ್ ತಗೊಂಡ್ಬಿಟ್ಟು ನೀವು ಪೋಖ್ರನ್ ರೇಂಜ್ ಮೇಲೆ, ಪೋಖ್ರನ್ ಅದು ನಮ್ಮ ನ್ಯೂಕ್ಲಿಯರ್ ಟೆಸ್ಟ್ ಆಗಿತ್ತಲ್ಲ, ಹೌದು. ಸೊ ಅದು ದಟ್ಸ್ ಅನ್ ಏರ್ಫೋರ್ಸ್ ರೇಂಜ್. ಅಲ್ಲಿ ಬಾಂಬ್ಸ್ ಡ್ರಾಪ್ ಮಾಡ್ತಿದ್ವಿ ಪ್ರಾಕ್ಟೀಸಿಗೆ. ಸೊ ಬಾಂಬ್ ಡ್ರಾಪ್ ಮಾಡುವಾಗ ಸೊ ದ ಪ್ರೊಸೀಜರ್ ಇಸ್ ಯು ಹ್ಯಾವ್ ಟು ಡೈವ್ ಟುವರ್ಡ್ಸ್ ದ ಟಾರ್ಗೆಟ್. ಡೈವ್ ಮಾಡುವಾಗ ದೆನ್ ಯು ಹ್ಯಾವ್ ಟು ಡ್ರಾಪ್ ದ ಬಾಂಬ್ ಆ್ಯಂಡ್ ಪುಲ್ ಔಟ್ ಬಿಕಾಸ್ ಬಾಂಬ್ ಡ್ರಾಪ್ ಆದಮೇಲೆ ಅದು ಫುಲ್ ಮಣ್ಣೆಲ್ಲ ಮೇಲೆ ಬಟ್ ಇಟ್ಸ್ ಅ ಬಿಗ್ ಬ್ಲಾಸ್ಟ್. ಇಟ್ಸ್ ಕಾಲ್ಡ್ ದ ಡೆಬ್ರಿ ಹೆಮಿಸ್ಫಿಯರ್. ಸೊ ನೀವು ಯು ಹ್ಯಾವ್ ಟು ಡೈವ್ ಆ್ಯಂಡ್ ಯು ಹ್ಯಾವ್ ಟು ಪುಲ್ ಔಟ್ ಆಫ್ ದ ಡೆಬ್ರಿ ಹೆಮಿಸ್ಫಿಯರ್. ಬಿಕಾಸ್ ನಿಮ್ಮ ಏರ್ಕ್ರಾಫ್ಟ್ ಡೆಬ್ರಿ ಹೆಮಿಸ್ಫಿಯರ್ ಅಲ್ಲಿ ಹೋದರೆ ಇಂಜಿನ್ ಒಳಗಡೆ ಎಲ್ಲ ಮಣ್ಣು ಕಲ್ಲೆಲ್ಲ ಬರುತ್ತೆ ಆ್ಯಂಡ್ ನಿಮ್ಮ ಏರ್ಕ್ರಾಫ್ಟ್ ಡ್ಯಾಮೇಜ್ ಆಗುತ್ತೆ. ಸೊ ಟು ಕ್ಲಿಯರ್ ಆಫ್ ಫ್ರಮ್ ದ್ಯಾಟ್ ನೀವು ಕ್ಲಿಯರ್ ಆಫ್ ಮಾಡಬೇಕು. ಆ್ಯಂಡ್ ಪುಲ್ ಔಟ್ ಜಿ ಇಸ್ ಟು ಹಾರ್ಶ್. ಸೊ ನಾನು ಸ್ವಲ್ಪ ಜಾಸ್ತಿ ಜಿ ಪುಲ್ ಮಾಡ್ತಿದ್ದೆ. ಅದರಲ್ಲಿ ನನ್ನ ಸ್ಪೈನ್ ಕ್ರ್ಯಾಕ್ ಆಯಿತು. ಸೊ ಲೋವರ್ ಬಾಡಿ ಫೀಲ್ ಆಗ್ತಾ ಇರಲಿಲ್ಲ. ಸೊ ಇಮಿಡಿಯೇಟಾಗಿ ನನ್ನ ಇವ್ಯಾಕ್ಯುಯೇಷನ್ ಆಯಿತು. ನಾನು ಬಂದುಬಿಟ್ಟು ಲ್ಯಾಂಡ್ ಮಾಡಿದ್ದೆ ಸೇಫಾಗಿ. ಆ್ಯಂಡ್ ದೆನ್ ಬೆಂಗಳೂರಿಗೆ ನನ್ನ ಕಳಿಸಿದ್ರು ಕಮಾಂಡ್ ಹಾಸ್ಪಿಟಲಿಗೆ. ಸೊ ಇಲ್ಲಿ ನನ್ನ ಆಪರೇಷನ್ ಆಯಿತು ನನ್ನ ಸ್ಪೈನಿದು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವಾಸ್ ಆಫ್ ಫ್ಲೈಯಿಂಗ್. ಸೀರಿಯಸ್ ಇಂಜುರಿನಾ ಅಥವಾ ಮೈನರ್ ಒನ್? ಸರ್ ವೆರಿ ಸೀರಿಯಸ್.
ಸ್ಪೈನಲ್ ಇಂಜುರಿ, ಮೈ ಲೋವರ್ ಬಾಡಿ ಫೀಲ್ ಆಗ್ತಿರಲಿಲ್ಲ. ಸೊ 6 months I was in the bed. ಸೊ ಆಫ್ಟರ್ ದ ಸರ್ಜರಿ ನನ್ನ ಲೆಫ್ಟ್ ಲೆಗ್ ಫುಲ್ ರಿಕವರ್ ಆಯಿತು, ರೈಟ್ ಲೆಗ್ ಸರಿಯಾಗಿ ರಿಕವರ್ ಆಗಲಿಲ್ಲ. ಸೊ ನಾನು 3 ವರ್ಷ ಗಿದ್ದೆ ಏರ್ಫೋರ್ಸಲ್ಲಿ ಅದಾದಮೇಲೆ, ಆ್ಯಂಡ್ ವಾಸ್ ಟ್ರೈಂಗ್ ಟು ರಿಕೂಪರೇಟ್, ಬಟ್ ಐ ಕುಡ್ ನಾಟ್ ರಿಕವರ್. ಸೊ ಐ ರಿಟೈರ್ಡ್ ಆಫ್ಟರ್ ದ್ಯಾಟ್. ಓಕೆ. ಈ MiG-21 ಇದೆಯಲ್ಲ, ಇವು ಅವಾಗ ಕ್ರ್ಯಾಶ್ ಆಗ್ತಾ ಇರ್ತವೆ, ಪೇಪರ್ಲೆಲ್ಲ ಬರುತ್ತೆ MiG-21 ಕ್ರ್ಯಾಶ್ ಅಂತ. ಯಾಕೆ ಅದು ಹಂಗಾಗುತ್ತೆ ಸರ್? MiG-21, in my experience, it is one of the best aircraft in the world. ಹೌದಾ? Even today, ನೀವು ನೋಡಿ ನಮ್ಮ ಅಭಿನಂದನ್ ಸರ್ F-16 he targeted that and he crashed it. How the pilot, the man behind the aircraft is very important. So if you look at all the crashes, yes, it is an old aircraft. So it is an unforgiving aircraft. ನೀವು ತಪ್ಪು ಮಾಡೋದು ಸ್ಕೋಪ್ ಇಲ್ಲ. And more often than not, I will not say it is completely pilot's fault, but quite a few times it is the pilot error can be very very dangerous. If ಏನು error ಮಾಡಿದ್ರೆ ಆ aircraft ಅಲ್ಲಿ, it can become very very dangerous. ಎಲ್ಲ crash ದಲ್ಲಿ ಬೇರೆ ಬೇರೆ reason ಇರುತ್ತೆ. It's not the same reason because of the crash. So aircraft wise, it is one of the best aircraft. It is just a little old. ಆಲ್ಮೋಸ್ಟ್ ಎಲ್ಲ ಥರದ್ದು ಏರ್ಕ್ರಾಫ್ಟು ಫ್ಲೈ ಮಾಡಿದ್ದೀರಿ? ಇಲ್ಲ, ನಾನು ಐ ಹ್ಯಾವ್ ಫ್ಲೋನ್ 4 aircraft. ನಾನು 4 aircraft ಫ್ಲೈ ಮಾಡಿದ್ದೀನಿ. ಫಸ್ಟ್ ವಾಸ್ HPT-32. ಇಫ್ ಯು ಕೌಂಟ್ ನಾನು NDAದಲ್ಲಿ ಏನು ಏರ್ಕ್ರಾಫ್ಟ್ ಫ್ಲೈ ಮಾಡಿದ್ದೀನಿ, ಅದನ್ನು ಕೌಂಟ್ ಮಾಡಿದ್ರೆ ಐ ಹ್ಯಾವ್ ಫ್ಲೋನ್ 5 aircraft. ಒನ್ ವಾಸ್ ದ ಸೂಪರ್ ಡಿಮೋನಾ NDAದಲ್ಲಿ. ಅದಾದಮೇಲೆ HPT-32 ಫಾರ್ ಬೇಸಿಕ್ ಟ್ರೈನಿಂಗ್ ಏರ್ಕ್ರಾಫ್ಟ್. ಫೈಟರ್ಸ್, ಪೀಪಲ್ ಹೂ ಗೆಟ್ ಸೆಲೆಕ್ಟೆಡ್ ಇನ್ ಫೈಟರ್ಸ್, ಅವರು ಹಾಕಿಂಪೇಟ್, ಹೈದರಾಬಾದಲ್ಲಿ ಹಾಕಿಂಪೇಟಲ್ಲಿ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿ ವಿ ಫ್ಲೈ ಕಿರಣ್ ಮಾರ್ಕ್ 1. ಕಿರಣ್ ಮಾರ್ಕ್ 1 ಇಸ್ ಅ ಬೇಸಿಕ್ ಫೈಟರ್, ಅಗೇನ್ ಫೇಸ್ಡ್ ಔಟ್, ಈಗ ಸರ್ವಿಸ್ ಅಲ್ಲಿ ಇಲ್ಲ. ಕಿರಣ್ ಮಾರ್ಕ್ 1 ಫ್ಲೈ ಮಾಡಾದ್ಮೇಲೆ ಯು ಫ್ಲೈ ಕಿರಣ್ ಮಾರ್ಕ್ 2. ಕಿರಣ್ ಮಾರ್ಕ್ 2 ವಿಚ್ ಏರ್ಕ್ರಾಫ್ಟ್ ಇಫ್ ಐ ಟೆಲ್ ಯು, ನೀವು ಸೂರ್ಯಕಿರಣ್ ಕೇಳಿದ್ದೀರಾ? ಸೂರ್ಯಕಿರಣ್ ಅದು ಹೆಸರು ಬಂದಿದೆ ಸೂರ್ಯಕಿರಣ್, ಇದು ಕಿರಣ್ ಏರ್ಕ್ರಾಫ್ಟ್ ಇಂದ. ಈಗ ಸೂರ್ಯಕಿರಣ್ ಅಲ್ಲಿ ಕಿರಣ್ ಮಾರ್ಕ್ 2 ಫ್ಲೈ ಮಾಡ್ತಾ ಇಲ್ಲ, ಅವರು ಹಾಕ್ಸ್ ಫ್ಲೈ ಮಾಡ್ತಾ ಇದ್ದಾರೆ. So different aircraft, but the name is still Suryakiran. So Kiran Mark 2 ಅಲ್ಲಿ ಫ್ಲೈ ಮಾಡಾದ್ಮೇಲೆ I started flying MiG-21s. So it was a gradual graduation towards MiG-21s. Okay. ನಿಮ್ಮ ರೂಟೀನ್ ಹೇಗಿರುತ್ತೆ ಫ್ಲೈಯಿಂಗ್ ಅಲ್ಲಿ? ರೂಟೀನ್ ನೀವು ಕೇಳಿದ್ರೆ, the briefing starts early morning. It is a basic of a fighter's con that now sunrise first ಸೂರ್ಯಕಿರಣ್ ನಿಮ್ಮ ಏರ್ಕ್ರಾಫ್ಟ್ ಮೇಲೆ ಬಂದ ತಕ್ಷಣ ನೀವು ಟೇಕ್ ಆಫ್ ಮಾಡಬೇಕು. ಇಟ್ ಇಸ್ ಅ ಟ್ರೆಡಿಷನ್. ಅದು ಆ ಥರ ದೇರ್ ಇಸ್ ನೋ ಕಂಪಲ್ಷನ್, ಬಟ್ ಇಟ್ ಇಸ್ ಅ ಟ್ರೆಡಿಷನ್ ದಟ್ ಫಸ್ಟ್ ಸನ್ರೈಸಲ್ಲಿ ನಾವು ಟೇಕ್ ಆಫ್ ಮಾಡಬೇಕು. ಸೊ ನಮ್ಮ ಆಲ್ ಆರ್ COs, ಆರ್ ಕಮಾಂಡಿಂಗ್ ಆಫೀಸರ್ಸ್, ದೇ ಯೂಸ್ ಟು ಬಿ ಆ್ಯಂಡ್ ವಿ ಶುಡ್ ಬಿ ವೆರಿ ಪ್ರೌಡ್ ದಟ್ ಐ ವಾಸ್ ದ ಫಸ್ಟ್ ಏರ್ಕ್ರಾಫ್ಟ್ ಟುಡೇ ಅಂತ. ಸೊ 5 o'clock, 4:30, 5 o'clock, 5:30 ಬ್ರೀಫಿಂಗ್ ಇರುತ್ತೆ. ಬ್ರೀಫಿಂಗ್ ಆದಮೇಲೆ ಬ್ರೀಫಿಂಗಲ್ಲಿ ಹೇಳ್ಕೊಡ್ತಾರೆ ವಾಟ್ ಇಸ್ ದ ರೂಟೀನ್ ಫಾರ್ ದ ಡೇ, ಎಮರ್ಜೆನ್ಸಿ ಪ್ಲಾನಿಂಗ್, ಎಮರ್ಜೆನ್ಸಿ ಆದರೆ ಏನು ಮಾಡಬೇಕು, ಆ್ಯಂಡ್ ಎನಿ ಅದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಎಲ್ಲರಿಗೂ ಹೇಳ್ಕೊಡ್ತಾರೆ. ಬ್ರೀಫಿಂಗ್ ಆದಮೇಲೆ ಯು ಗೋ ಟು ದಿ ಏರ್ಕ್ರಾಫ್ಟ್, ಯು ಟ್ಯಾಕ್ಸಿ ಔಟ್, ಯು ಟೇಕ್ ಆಫ್. ಏನು ನಿಮ್ಮ ಪ್ಲ್ಯಾನ್ ಇದೆ ಇವತ್ತು ಟ್ರೈನಿಂಗಲ್ಲಿ ಅದು ಮಾಡಿಬಿಟ್ಟು ನೀವು ಇನ್ ದಿ ಏರ್ ಯು ಕಮ್ ಬ್ಯಾಕ್ ಆ್ಯಂಡ್ ಲ್ಯಾಂಡ್. ಆ್ಯಂಡ್ ಅದಾದಮೇಲೆ ಡಿಬ್ರೀಫ್ ಆಗುತ್ತೆ. ಡಿಬ್ರೀಫಲ್ಲಿ ನೀವು ಏನು ತಪ್ಪು ಮಾಡಿದ್ದೀರಾ, ವಾಟ್ ಯು ಡಿಡ್ ಗುಡ್, ವಾಟ್ ಯು ಡಿಡ್ ಬ್ಯಾಡ್ ಅಂತ ಎಲ್ಲ ಹೇಳ್ಕೊಡ್ತಾರೆ. ಅದಾದಮೇಲೆ ದ ಡೇ ಇಸ್ ನಾಟ್ ಓವರ್. ಯು ಹ್ಯಾವ್ ಟು ರೈಟ್ ಯುವರ್ ಲಾಗ್ ಬುಕ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಎಂಟೈರ್ ನೀವು ಏನು ಮಾಡಿದ್ದೀರಾ ಅಂತ ಏರ್ಕ್ರಾಫ್ಟಲ್ಲಿ. ಎಲ್ಲ ಪ್ಯಾರಾಮೀಟರ್ಸ್ ಒಂದು ಬುಕ್ ಇರುತ್ತೆ, ನೀವು ಎಲ್ಲ ಅದರಲ್ಲಿ ಬರೆದ್ಬಿಟ್ಟು ನೀವು ಇನ್ಸ್ಟ್ರಕ್ಟರ್ ಹತ್ರ ಸಿಗ್ನೇಚರ್ ತೊಗೊಳ್ಬೇಕು. ಆಫ್ಟರ್ ದ್ಯಾಟ್ ಒನ್ಸ್ ಯು ಆರ್ ಡನ್, ದಿಸ್ ಇಸ್ ಯುವರ್ ಡೇ ಇಸ್ ಓವರ್ ಫಾರ್ ಟುಡೇ. ಆಫ್ಟರ್ ಯು ಆರ್ ಡನ್, ಇದಾದಮೇಲೆ your day is not over because ನಾಳೆ ನೀವು ತಿರ್ಗಾ ಫ್ಲೈ ಮಾಡಬೇಕು. ಸೊ ವಾಟ್ ಇಸ್ ದ ಫ್ಲೈಯಿಂಗ್ ಪ್ರೊಫೈಲ್ ಫಾರ್ ಟುಮಾರೋ, ನೀವು ಏನು ಮಾಡಬೇಕು ಅದೆಲ್ಲ ನೀವು ಯು ಹ್ಯಾವ್ ಟು ಸ್ಪೀಕ್ ಟು ಯುವರ್ ಇನ್ಸ್ಟ್ರಕ್ಟರ್. ಎನಿ ಡೌಟ್ಸ್ ಇದೆ ದೆನ್ ಯು ಹ್ಯಾವ್ ಟು ಫ್ಲೈ. ಸೊ ದಟ್ half an hour in air is only possible by 5 to 6 hours of preparation on ground. So then you have to start the next day's preparation. So like I said, I was always flying, so you have to keep reading, and when you're in air ಏನಾಗುತ್ತೆ ಅಂತ ಯು ಹ್ಯಾವ್ ಟು ಕೀಪ್ ಇಮ್ಯಾಜಿನಿಂಗ್ ದಿಸ್ ಇಸ್ ಹೌ ಯುಲ್ ಫ್ಲೈ. ನಿಮ್ಮ ಕೈಯಲ್ಲಿ ಎಷ್ಟು ಪ್ರೆಷರ್ ಬರುತ್ತೆ, ನಿಮ್ಮ ಥ್ರಾಟಲ್ ಸೆಟ್ಟಿಂಗ್ಸ್ ಏನಿರುತ್ತೆ, ಆಲ್ ಯೋರ್ ಇಂಜಿನ್ ಪ್ಯಾರಾಮೀಟರ್ಸ್, ಆಲ್ ಯೋರ್ ಫ್ಲೈಯಿಂಗ್ ಪ್ಯಾರಾಮೀಟರ್ಸ್ ಹೇಗಿದೆ, ಯು ಹ್ಯಾವ್ ಟು ಕೀಪ್ ಇಮ್ಯಾಜಿನಿಂಗ್. ಇಫ್ ಯು ಕೀಪ್ ಇಮ್ಯಾಜಿನಿಂಗ್, ಅದು ಸೇಮ್ ನೀವು ರೆಪ್ಲಿಕೇಟ್ ಮಾಡ್ಬೋದು ಏರಲ್ಲಿ. ದಟ್ ಇಸ್ ದ ಜನರಲ್ ರೂಟೀನ್. ಸ್ಯಾಟರ್ಡೇ ಸಂಡೇಸ್ ಆರ್ ಆಫ್.
ಸೊ your mind can relax, rest. ನಾನು ಬೆಂಗಳೂರು ಬರುವಾಗ ಆನ್ ಲೀವ್ ಆನ್ ಹಾಲಿಡೇಗೆ ಬರುವಾಗ ಸೊ ಯು ಹ್ಯಾಡ್ ಟು ರಿಲ್ಯಾಕ್ಸ್. ಸೊ ಯು ಆರ್ ಅ ಫೈಟರ್ ಪೈಲಟ್. ನೀವು ಬೆಂಗಳೂರು ಬಂದಾದಮೇಲೆ ಐ ವಾಸ್ ಓನ್ಲಿ ಪಾರ್ಟಿಂಗ್. ಸೊ ಎವ್ರಿಬಡಿ ಆರ್ ಮೈ ಫ್ರೆಂಡ್ಸ್ ಥಾಟ್ ದಟ್ ಇವನು ಎಲ್ಲಿ ಕೆಲಸ ಏನು ಮಾಡಲ್ಲ, ಇವ್ರು ಓನ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. So that is the attitude they had about me. Okay. So I never told them, they never asked that what is the effort, the hard work, what goes into flying that one aircraft for 30 minutes. Is there a special experience of that border? The Air Force station was very close to Pakistan, but alien confrontation ಏನಿರಲಿಲ್ಲ. Now normal flying ಮಾಡ್ಬಿಟ್ಟು we were coming back and landing. But the same unit, the aircraft, the squadron was in charge of to take care of that border. ಹೌದು. ಬಟ್ ನನ್ನ ಕಾಲದಲ್ಲಿ ಫ್ರಮ್ ಮೈ ಟೆನ್ಯೂರ್ ಏನು ಕನ್ಫ್ರಂಟೇಷನ್ ಇರಲಿಲ್ಲ. ಯಾವ ಡ್ಯೂರೇಷನ್, ಯಾವ ಟೈಮ್, ವಿಚ್ ಇಯರ್? ಸೊ ದಿಸ್ ವಾಸ್ ಫ್ರಮ್ 2008 to 2012. ಸೊ ಇದು ಫ್ಯಾಮಿಲಿ ನಾನು ಇಲ್ಲಿ ಕಮಾಂಡ್ ಹಾಸ್ಪಿಟಲಲ್ಲಿ ಬೆಡ್ಡಲ್ಲಿದ್ದೆ. ಸೊ ಮೈ ವೈಫ್ ಇಸ್ ನಾಟ್ ಹಿಯರ್, ಬಟ್ ನನ್ನ ಆಕ್ಸಿಡೆಂಟ್ ಆಗಿಲ್ದಿದ್ರೆ ನಾನು ಮದುವೆ ಮಾಡ್ತಾ ಇರಲಿಲ್ಲ. ಐ ವಾಸ್ ಸೋ ಹ್ಯಾಪಿ ಇನ್ ಮೈ ಲೈಫ್, ದಟ್ ಫೈಟರ್, ದಟ್ ಏರ್ಕ್ರಾಫ್ಟ್, ಫ್ಲೈಯಿಂಗ್, ದಟ್ ಐ ಡಿಡ್ ನಾಟ್ ವಾಂಟ್ ಎನಿಥಿಂಗ್ ಎಲ್ಸ್ ಇನ್ ಲೈಫ್. ಐ ವಾಸ್ ಟೂ ಫೋಕಸ್ಡ್ ಟೂ ಹ್ಯಾಪಿ ವಿತ್ ಮೈ ಲೈಫ್ flying. So once I was on bed, my father told me that get married now. I had started recovering. ನನ್ನ ಕಾಲಲ್ಲಿ ಸ್ವಲ್ಪ ಸೆನ್ಸೇಷನ್ ಬರ್ತಾ ಇದ್ದು. I had started walking. ಸೊ ಅದಾದಮೇಲೆ ಐ ಮೆಟ್ ಮೈ ವೈಫ್ ಇನ್ ದ ಹಾಸ್ಪಿಟಲ್ ಓನ್ಲಿ. ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ರು, MBA ಅಲ್ಲಿ ಅಲಯನ್ಸ್ ಬಿಸ್ನೆಸ್ ಸ್ಕೂಲಿಂದ ಮಾಡಿದ್ರು. ಸೊ ಆಫ್ಟರ್ ದ್ಯಾಟ್ ಅವರು ಬನಶಂಕರಿಯಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಜಾಬ್ ಮಾಡ್ತಿದ್ರು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ. ಸೊ ನಮ್ಮ ಅರೇಂಜ್ ಮ್ಯಾರೇಜ್ ಆಗಿದೆ. ಸೊ ಅವ್ರ ತಂದೆಯವರು ಕಾಂಟ್ಯಾಕ್ಟೆಡ್ ಮೈ ಫಾದರ್ ಆ್ಯಂಡ್ ದೆನ್ ಅವ್ರು ಹೇಳಿದ್ರು ದಟ್ ದ ಚಿಲ್ಡ್ರನ್ ಕ್ಯಾನ್ ಮೀಟ್ ಅಂತ. ಸೊ ಶಿ ಕೇಮ್ ಟು ದ ಹಾಸ್ಪಿಟಲ್ ಟು ಮೀಟ್ ಮೀ. ಆಸ್ಪತ್ರೆ ಬೆಡ್ಡಲ್ಲೇ. So that is where we met, and in the first meeting we were very sure that we want to get married. It was love at first sight. I had found my soulmate. So after you decide at first madhuve haudu. So ibru makkalu. My son is 9 years old and my daughter is 18 months old. My first salary while training was when I got commissioned, an officer when I became an officer was 17,000 rupees. At that time, that was the 5th pay commission scale. 17,000. ಹೌದು. Which year? This was in 2007. Immediate ಆಗಿ 6th pay commission ಬಂತು. 6th pay commission ಅಲ್ಲಿ ನಮ್ಮ ಸ್ಯಾಲರಿ 65,000 rupees ಆಯಿತು, ಟೇಕ್ ಹೋಮ್ ಟೋಟಲ್ ಗ್ರಾಸ್ ಸ್ಯಾಲರಿ. ಅದಾದಮೇಲೆ ಈಗ 7th pay commission ಅಲ್ಲಿ ದ ಬೇಸಿಕ್ ಸ್ಯಾಲರಿ ಇಸ್ ವೆರಿ ಗುಡ್, ಇಸ್ ಅಬೌಟ್ ದ ಟೋಟಲ್ ಗ್ರಾಸ್ ಸ್ಯಾಲರಿ ಇಸ್ ಅಬೌವ್ 1 lakh. Above 1 lakh. Yes. Okay, fine. With other HRA, DA, etc. home. Total gross salary. Okay. And including flying pay. And adadmele it is a very comfortable salary. Yes. Okay, to lead a life. Okay. ಆಮೇಲೆ ಅಲ್ಲಿಂದ ಬಂದ ನಂತರ ಏನು ಮಾಡಿದ್ರೆ? ರಿಟೈರ್ ಆದಮೇಲೆ ನನಗೆ ಗೊತ್ತು, ಐ ಡಿಡ್ ನಾಟ್ ನೋ, ಐ ವಾಸ್ ಟೋಟ್ಲಿ ತುಂಬ ಟೆನ್ಷನಲ್ಲಿದ್ದೆ. ಬಿಕಾಸ್ ನಾನು ರಿಟೈರ್ ಆದೆ ಬಿಕಾಸ್ ಐ ಥಾಟ್ ನನ್ನ ತಂದೆಯವ್ರ ಬಿಸ್ನೆಸ್ ಇದೆ, ಐ ವಿಲ್ ಗೋ ಆ್ಯಂಡ್ ಡೂ ದ ಸೇಮ್ ಬಿಸ್ನೆಸ್ ಅಂತ. ಬಟ್ ನಾನು ರಿಯಲೈಸ್ ಮಾಡಿಲ್ಲ ನನ್ನ ತಂದೆಯವರು ಬಿಸ್ನೆಸ್ ಎಲ್ಲ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಹಿ ಈಸ್ ನಾಟ್ ವರ್ಕಿಂಗ್ ಆ್ಯಕ್ಟಿವ್ಲಿ. ಸೊ ಇಮಿಡಿಯೇಟ್ ಆಗಿ ಮೀ ಆ್ಯಂಡ್ ಮೈ ವೈಫ್, ನನಗೆ ಬಿಸ್ನೆಸ್ಸಲ್ಲಿ ಬೀನು ಗೊತ್ತಿರಲಿಲ್ಲ. ಮಿಲಿಟ್ರಿ ಸ್ಕೂಲಲ್ಲಿ ಓದಿದ್ದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮಾಡಿದ್ದೆ, ಅದಾದಮೇಲೆ ಏರ್ಫೋರ್ಸಲ್ಲಿ ಪೈಲಟ್ ಆಗಿದ್ದೆ. ಸೊ ಪರ್ಸ್ನಲಿ ನಾನು ಹೇಳ್ತೀನಿ, ಆ್ಯಸ್ ಅನ್ ಆಫೀಸರ್ ಫ್ರಮ್ ದಿ ಏರ್ಫೋರ್ಸ್, ಫ್ರಮ್ ದಿ ಆರ್ಮ್ ಫೋರ್ಸಸ್, ಯಾರಿಗೆ ದುಡ್ಡು ಕೇಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಬಿಸ್ನೆಸ್ಸಲ್ಲಿ ಯು ಹ್ಯಾವ್ ಟು ಬಿ, ದಟ್ ಈಸ್ ದ ಜಾಬ್, ಯೋರ್ ಬೇಸಿಕ್ ಜಾಬ್ ಇಸ್ ಟು ಮೇಕ್ ಪ್ರಾಫಿಟ್. ಸೊ ಪ್ರಾಫಿಟ್ ವರ್ಡ್ ಇಸ್ ಫಾರ್ ನನಗೆ ತುಂಬ ಇಟ್ ವಾಸ್ ನಾಟ್ ಅ ಗುಡ್ ವರ್ಡ್. ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಆ್ಯಂಡ್ ವಿ ಹೆಲ್ಪ್ ಅದರ್ಸ್, ವಿ ಸರ್ವ್ ದ ಕಂಟ್ರಿ. ಕೆಲವು ಜನ ನಮ್ಗೆ ಕೇಳ್ತಾರೆ, ನೀವು ಏರ್ಫೋರ್ಸಲ್ಲಿ ಜಾಬ್ ಮಾಡ್ತಿದ್ದೀರಾ? ನಾನು ಹೇಳ್ತಾರೆ, ಜಾಬ್ ಮಾಡ್ತಾ ಇಲ್ಲ, ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇಟ್ ಇಸ್ ನಾಟ್ ಅ ಜಾಬ್. ನಾನು ಅವ್ರಿಗೆ ಅಲ್ಲಿ ಸ್ಯಾಲ್ರಿ ತಗೊಳಕ್ ಹೋಗಿಲ್ಲ. ಐ ವೆಂಟ್ ದೇರ್ ಟು ಸರ್ವ್. ಫಾರ್ ದ್ಯಾಟ್ ವಿ ಗೆಟ್ ಅ ಲಿಟಲ್ ಸ್ಯಾಲ್ರಿ ಆಲ್ಸೋ. ಸೊ ದಟ್ ಇಸ್ ದ ಡಿಫರೆನ್ಸ್. ಸೊ ದಟ್ ಇಸ್ ದ ಡಿಫರೆನ್ಸ್ ಇನ್ ದ ಮೈಂಡ್ ಸೆಟ್. ರಿಟೈರ್ ಆದಮೇಲೆ ಲಕಿಲಿ ನಮ್ಮ ವೈಫ್ ಫ್ಯಾಮಿಲಿ, ಅವ್ರ ತಂದೆ ತಾಯಿ, ಅವ್ರ ಬ್ರದರ್ ಸಿಸ್ಟರ್ಸ್ ಎಲ್ಲ
ದೇ ಕಮ್ ಫ್ರಮ್ ಅ ವೆರಿ ಲರ್ನೆಡ್ ಬ್ಯಾಕ್ಗ್ರೌಂಡ್. ತುಂಬ ಎಜುಕೇಷನಲ್ಲಿ ತುಂಬ ಸ್ಟ್ರೆಸ್ ಕೊಡ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ. ನಮ್ಮ ಫಾದರ್ ಇನ್ ಲಾ ಹೀಸ್ ಅ ಇಂಜಿನಿಯರ್, ಹೀಸ್ ಅ PhD ಫ್ರಮ್ IIT ಖಡಗ್ಪುರ್. ಓಕೆ. ಸೊ ಇವರು ತುಂಬ ಚೆನ್ನಾಗಿ ಓದಿದ್ದಾರೆ. ಆ್ಯಂಡ್ ರಿಟೈರ್ ಆದಮೇಲೆ ವಿ ಸೆಟ್ ಅಪ್ ಅ ರಿಟೇಲ್ ಸ್ಟೋರ್ ಇನ್ ಬನಶಂಕರಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ನಮ್ಮ ತಂದೆಯವ್ರ ಬಿಲ್ಡಿಂಗ್ ಇತ್ತು. ಸೊ ಲಕಿಲಿ ರೆಂಟ್ ಇರಲಿಲ್ಲ. ಸೊ ನಾವು ವಿ ಹ್ಯಾಡ್ ದಿ ಆಪ್ಷನ್ ಟು ಮೇಕ್ ಮಿಸ್ಟೇಕ್ಸ್. ಸೊ ವಿ ಸೆಟ್ ಅಪ್ ಅ ಸ್ಟೋರ್. ದಟ್ ಸ್ಟೋರ್ ವಾಸ್ ಮೈ ಫಾದರ್ಸ್ ಸ್ಟೋರ್ ಬಟ್ ಇಟ್ ವಾಸ್ ಕ್ಲೋಸ್ಡ್. So we set up the store. Now you restarted it. We restarted it, and restart ಆದಮೇಲೆ ನನ್ನ ಫಸ್ಟ್ ಟೈಮ್ ಫೆಬ್ರವರಿ 2015 ಅಲ್ಲಿ ನಾನು ಆಲ್ ಓವರ್ ಇಂಡಿಯಾ ನಮ್ಮ ಎಲ್ಲ ಸಪ್ಲೈಯರ್ಸ್ ಲಿಸ್ಟ್ ಮಾಡಿಬಿಟ್ಟು ಐ ವೆಂಟ್ ಟು ಈಚ್ ಆ್ಯಂಡ್ ಎವ್ರಿ ಸಪ್ಲೈಯರ್ ಟು ಮೇಕ್ ಪರ್ಚೇಸಸ್ ರಿಟೇಲ್ ಸ್ಟೋರಿಗೆ, ಬಿಕಾಸ್ ಸ್ಟೋರ್ ವಾಸ್ ಎಂಟಿ. ಸೊ ಪರ್ಚೇಸ್ ಮಾಡುವಾಗ ದ ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ನೀವು ಏನು ಪರ್ಚೇಸ್ ಮಾಡಬೇಕು, ವಾಟ್ ಡು ಯು ಹ್ಯಾವ್ ಟು ಬೈ. ಬಿಕಾಸ್ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿದೆ. ಸೊ ಐ ಕಾಲ್ಡ್ ಅಪ್ ಮೈ ಫಾದರ್. ಹಿ ಸೆಡ್ ಫಸ್ಟ್ ಟೈಮ್ ಕಣ್ಣಲ್ಲಿ ಏನು ನಿಮ್ಮ ಇಷ್ಟ ಆಗುತ್ತೆ, ಯು ಬೈ ದ್ಯಾಟ್. ಸೊ ನಾನು ತುಂಬ ಐಟಮ್ ಚಾಯ್ಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿದೆ. ಬಟ್ ನೌ ದ ಪ್ರಾಬ್ಲಮ್ ವಾಸ್, ಇದು ನೀವು ಎಷ್ಟು ಪ್ರೈಸ್ಗೆ ನೀವು ಪರ್ಚೇಸ್ ಮಾಡ್ಬೋದು, ಬಿಕಾಸ್ ಫೈನಲಿ ಯು ಹ್ಯಾವ್ ಟು ಸೆಲ್ ಇಟ್. ನೀವು 100 rupees ತಗೊಳ್ತಾ ಇದ್ದರೆ ನೀವು ಎಷ್ಟಕ್ಕೆ ಮಾರ್ತೀರಾ. So purchase was a very big challenge. Now I did not have any idea what to purchase, how much to purchase, at what price to purchase. It was a difficult decision to make. Now everything depended on decision making, which is the biggest challenge for me in the civil world. ನೀವು ಏನು ಡಿಸಿಷನ್ ತಗೊಳ್ತೀರಾ, ಎಷ್ಟಕ್ಕೆ ತಗೊಳ್ತೀರಾ, ಎಷ್ಟು ಕ್ವಾಂಟಿಟಿ ತಗೊಳ್ತೀರಾ, ಯಾವ ಕಲರ್ ತಗೊಳ್ತೀರಾ, ಏನು ವೆರೈಟಿ ತಗೊಳ್ತೀರಾ. ಸೊ ಐ ಸ್ಟಾರ್ಟೆಡ್ ವಿತ್ ಮೈ ಇನ್ಸ್ಟಿಂಕ್ಟ್ ನಾನು ಪರ್ಚೇಸ್ ಮಾಡಿದ್ದೆ. ದೆನ್ ಮೈ ವೈಫ್ ಸಜೆಸ್ಟೆಡ್, ನಾವು ರಿಟೇಲ್ ಸ್ಟೋರಲ್ಲಿ ಹ್ಯಾಂಡ್ ಬಿಲ್ ಮಾಡ್ತಿದ್ವಿ ಮೊದಲು. ಸೊ ಹ್ಯಾಂಡ್ ಬಿಲ್ ಎಲ್ಲ ನಾವು ಲೆಟ್ಸ್ ಟೇಕ್ ಅ ಸಾಫ್ಟ್ವೇರ್. ದ್ಯಾಟ್ ಚೇಂಜ್ಡ್ ಎವ್ರಿಥಿಂಗ್. ಹೇಗೆ? ನಾವು ಸಾಫ್ಟ್ವೇರ್ ತಗೊಂಡ ತಕ್ಷಣ ಇಟ್ ಹ್ಯಾಡ್ ಅವರ್ ಆಪ್ಷನ್ ಟು ಪುಟ್ ಬಾರ್ಕೋಡ್ಸ್. ಸೊ ನಾವು ನಮ್ಮ ಹತ್ರ 2 ಹುಡುಗರು ಇದ್ದರು. 2 ಹುಡುಗರು ಜೊತೆಗೆ ಮೀ ಆ್ಯಂಡ್ ಮೈ ವೈಫ್ ನಾವು ಎಲ್ಲ ಐಟಮಲ್ಲಿ ಪ್ರೈಸ್ ಡಿಸೈಡ್ ಮಾಡಿಬಿಟ್ಟು ನಾವು ಎಷ್ಟಕ್ಕೆ ಮಾರ್ಬೋದು, ಓಕೆ ನಾನು ಕಸ್ಟಮರ್ ಇದ್ದರೆ ಇದು ಎಷ್ಟಕ್ಕೆ ಪರ್ಚೇಸ್ ಮಾಡ್ತೀನಿ ಅದೆಲ್ಲ ಡಿಸೈಡ್ ಮಾಡಿಬಿಟ್ಟು ವಿ ಪುಟ್ ದ ಬಾರ್ಕೋಡ್ಸ್. ಬಾರ್ಕೋಡ್ಸ್ ಅಂದರೆ ಏನಾಯ್ತು ಅಂದರೆ, ಯಾವ ಐಟಮ್ ಯಾವ ಸಪ್ಲೈಯರಿಂದ ಬಂದಿದೆ, ಅದು ಎಷ್ಟು ಸೇಲ್ ಆಗ್ತಾ ಇದೆ ವೀಕ್ಲಿ ನಮ್ಮ ಐಡಿಯಾ ಬರ್ತಿತ್ತು. ರಿಪೋರ್ಟ್ ಸಿಗ್ತಿತ್ತು. ಸೊ ವೆನ್ಸ್ ಯು ಹ್ಯಾವ್ ದ ರಿಪೋರ್ಟ್ ಇನ್ ಹ್ಯಾಂಡ್, ನೀವು ಯುವರ್ ಡಿಸಿಷನ್ಸ್ ಆರ್ ನಾಟ್ ಮೇಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ಮೇಡ್ ಆನ್ ಡೇಟಾ. Facts and figures. Yes. So the good thing what we did was, now whatever sale nam bantu weekly, now weekly payment martidvi to the supplier. So supplier tumba khushi, they were very happy. They were saying these are good customers anta, because weekly payment barta ide, aur ಎಷ್ಟು ಸೇಲ್ ಆಗ್ತಾ ಇದೆ ನಾವು ಅವ್ರು ಪೇಮೆಂಟ್ ಮಾಡ್ತಿದ್ವಿ. The advantage of this system was, ನಾವು ಏನು ಸೇಲ್ ಆಯಿತು ಅದರ ಸೇಮ್ ಐಟಮ್ ರೀಆರ್ಡರ್ ಕೊಡ್ತಾ ಇದ್ವಿ. ಸೊ ನಮ್ಮ ಸ್ಟೋರ್ ರೊಟೇಷನ್ ತುಂಬ ಚೆನ್ನಾಗಾಯಿತು. ದೆನ್ ಕಸ್ಟಮರ್ ಇಂಟ್ರಾಕ್ಷನ್, ನಾವು ಕಸ್ಟಮರ್ ಡೇಟಾನು ಫೀಡ್ ಮಾಡ್ತಿದ್ವಿ ಸಿಸ್ಟಮಲ್ಲಿ. ಸೊ ಅವ್ರು ಕಸ್ಟಮರ್ ಬಂದ ತಕ್ಷಣ ವಿ ವರ್ ಕಮಿಂಗ್ ಟು ನೋ ದಟ್ ವಾಟ್ಸ್ ಇಸ್ ಪಾಸ್ಟ್ ಹಿಸ್ಟ್ರಿ, ಅವ್ರು ಏನು ಪರ್ಚೇಸ್ ಮಾಡಿದ್ದಾರೆ, ಈಸ್ ಅ ಗುಡ್ ಕಸ್ಟಮರ್, ವಾಟ್ ಇಸ್ ಇಸ್ ಬೈಯಿಂಗ್ ಕೆಪಾಸಿಟಿ. ಸೊ ವಿ ವರ್ ಏಬಲ್ ಟು ಮೇಕ್ ವೆರಿ ಗುಡ್ ಕಸ್ಟಮರ್ ರಿಲೇಷನ್ಶಿಪ್. ದ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಡಿಡ್ ಇನ್ ದ ರಿಟೇಲ್ ಸ್ಟೋರ್, ನೀವು ಯಾವ ಸ್ಟೋರ್ಗೆ ಹೋದರೆ ನೀವು ಐಟಮ್ ತೊಗೊಂಡು ಮಾಡ್ತೀರಾ ನಿಮ್ಮ ಫ್ಯಾಮ್ಲಿಗೆ, ಪೇರೆಂಟ್ಸಿಗೆ ನೀವು ಗಿಫ್ಟ್ ಕೊಡೋಕ್ಕೆ, ಅದರಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನೀವು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತೀರಾ. ದ ಮೂಮೆಂಟ್ ಯು ಗೋ ಟು ದ ಸ್ಟೋರ್ ಎಕ್ಸ್ಚೇಂಜ್ ಮಾಡೋಕ್ಕೆ, ಅವರು ದೇ ಗಿವ್ ಯು ಅ ಬ್ಯಾಡ್ ಲುಕ್. ಆ್ಯಂಡ್ ಆ್ಯಸ್ ಅ ಕಸ್ಟಮರ್ ಐ ನೆವರ್ ಲೈಕ್ಡ್ ಇಟ್. ಸೊ ಐ ಸೆಡ್ ದಿಸ್ ಫೀಲಿಂಗ್ ನಮ್ಮ ಕಸ್ಟಮರಲ್ಲಿ ಬರಬಾರ್ದು. ಅವ್ರು ಎಕ್ಸ್ಚೇಂಜ್ ಹೇಳಿದರೆ ಟು ಅನ್ acceptable level, we should blindly exchange. We should help the customer as much as possible. So within few months, word of mouth publicity ತುಂಬ ಚೆನ್ನಾಗಾಯಿತು. ಕಸ್ಟಮರ್ಸ್ ಅವ್ರ ಫ್ರೆಂಡ್ಸ್ನ ರಿಲೇಟಿವ್ಸ್ನ ಕರ್ಕೊಂಡು ಬರ್ತಾ ಇದ್ರು ನಮ್ಮ ಸ್ಟೋರಿಗೆ. ಆ್ಯಂಡ್ ದೇ ವರ್ ವಾಕಿಂಗ್ ಇನ್ ಟು ದ ಸ್ಟೋರ್ ಆಸ್ ಇಫ್ ಇಟ್ ಇಸ್ ದೇರ್ ಸ್ಟೋರ್, ಬನ್ನಿ ನಾನು ತೋರಿಸ್ತೀನಿ ಅಂತ. So that was the strength of this small thing that we did, that we kept the customer in the center. Very quickly the store tumba sale chanagaitu. So we were able to expand more and more products. Customer ಕೇಳಿದ್ರು, do you have this, ಇದು ಇದೆಯಾ, ಅದಿದೆಯಾ ಅಂದ್ರೆ, then we started making a list. Customer ಏನು ಕೇಳ್ತಾ ಇದ್ದಾರೆ. So
So then we started purchasing, we started traveling, we started purchasing those items, and within 1 year store ತುಂಬಾ one auto model ಬಂತು. That we suppliers ಎಲ್ಲ set ಆಗಿದ್ರು. ಅವರು ನಮ್ಗೆ ಏನು ಚಾಯ್ಸ್ ಅಂತ ಸಪ್ಲೈಯರ್ ಗೊತ್ತು, ಕಸ್ಟಮರ್ಸ್ ಏನು ಚಾಯ್ಸ್ ಅಂತ ನಮಗೆ ಗೊತ್ತು. So that entire all the dots were connected, and the store started doing well. In the same time, this setup ಆಗ್ತಿತ್ತು, and we were just at the verge of being comfortable, that I got a chance to do an MBA from IIM Ahmedabad. I was afraid that if I leave right now, how will my wife manage the business? But my wife told me that don't worry, I will handle. You just go. I did that course for 6 months, and ಆ 6 months ಅಲ್ಲಿ ನನ್ನ ಮೈಂಡಲ್ಲಿ ಏನು ಡೌಟ್ ಇತ್ತು, ನನ್ನ one solution, one decision ತಗೊಳ್ಳೋಕ್ಕೆ I was spending weeks and weeks together to understand ನಾವು ಏನು ಯೋಚನೆ ಮಾಡಬೇಕು, what do you have to think to get to a solution, and we started getting that. So in IIM, for every problem there were 10 solutions available. So the space in your mind was much larger. ನೀವು one problem ಬಂದ್ರೆ ಅದು ಯಾವ solution best suit ಆಗುತ್ತೆ ಅಂತ you can pick and choose. So that happened, and I thanked my wife that she has taken care of the business and she has sent me there. Because what I imagined ಅಂದರೆ ಅವ್ರು ಏನು ನಮ್ಗೆ ಕಳ್ಸಿಕೊಡ್ತಾರೆ that I cannot learn in my business on my own. But I realized that she realized it before me, that what this course can do. So I thanked her for it. At the same time, I have a classmate from school, Major Akshay, Girish anta. ನಮ್ಮ ಕಸ್ಟಮರ್ಸ್ ತುಂಬ ಜಾಕೆಟ್ಸ್ ಎಲ್ಲ ಕೇಳ್ತಿದ್ರು. So we had time now. Store was running okay. So we set up a small manufacturing unit. 2 machine, 1 master, 2 tailor ಜೊತೆಗೆ. So we were making small items. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಏನು ಮಾಡಬೇಕು ಹೊಸ ಪ್ರಾಡಕ್ಟ್ಸು, ಏನು ಫ್ಯಾಬ್ರಿಕ್ ಎಲ್ಲ we were experimenting. Because we had the money and the resource to now start expanding a little. When this started happening, ನನ್ನ ಫ್ರೆಂಡ್ ಮೇಜರ್ ಅಕ್ಷಯ್ ಗಿರೀಶ್, ಅವನು ಕ್ಯಾಲ್ಕಟಾ ಅಲ್ಲಿ ಪೋಸ್ಟೆಡ್ ಇದ್ದ. ಅವನು ನನಗೆ he asked me for a sample, 1 track suit ಮಾಡ್ಕೊಡಪ್ಪ. So I made 1 track suit and sent it to him. ಅವ್ರ ಫುಲ್ ಯೂನಿಟಿಗೆ ತುಂಬ ಟ್ರ್ಯಾಕ್ ಸೂಟ್ ಇಷ್ಟ ಆಯಿತು. ಅವ್ನು ನನಗೆ ಹೇಳಿದ್ದ 700 ಟ್ರ್ಯಾಕ್ ಸೂಟ್ಸ್ ಆರ್ಡರ್ ಕೊಡ್ತಾ ಇದ್ದೀನಿ. ಇವರು ಸೊ ಬಿಕಾಸ್ ಆಫ್ ಹಿಮ್ ನನ್ನ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು. ಸೊ 700 ಟ್ರ್ಯಾಕ್ ಸೂಟ್ಸ್ ಐ ಹ್ಯಾಡ್ ನೆವರ್ ಇಮ್ಯಾಜಿನ್ ದಟ್ ನಾನು ಮಾಡೋಕ್ಕಾಗತ್ತಂತ, ಬಿಕಾಸ್ ಸೆಟಪ್ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಬಿಕಾಸ್ ಐ ಗಾಟ್ ಎನ್ ಆರ್ಡರ್, ನನ್ನ ಮಷೀನ್ಸ್ ಚಿಕ್ಕ ಜಾಗ 2000 ಸ್ಕ್ವೇರ್ ಫೀಟ್ ಒಂದು ಆಪೋಸಿಟ್ ಬಿಲ್ಡಿಂಗಲ್ಲೇ ಒಂದು ಜಾಗ ತೊಗೊಂಡ್ಬಿಟ್ಟು 10 ಮಷೀನ್ಸ್ ಹಾಕ್ಬಿಟ್ಟು ಟೇಲರ್ಸ್ ಅಂತ ಕಟ್ಬಿಟ್ಟು ಈ ಆರ್ಡರ್ ಮಾಡಿಕೊಟ್ಟೆ. ಒನ್ಸ್ ಆರ್ಡರ್ ಆಯ್ತು ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ದಟ್ ನಮ್ಮ ಪ್ರಾಡಕ್ಟ್, ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್, ಬಟ್ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬ ಜಾಸ್ತಿ ಇದೆ. ನೀವು ಇಫ್ ಯು ರೆಸ್ಟ್ ಫಾರ್ 1 day, ನೆಕ್ಸ್ಟ್ 10 days ಕೆಲಸ ಹಾಳಾಗುತ್ತೆ. So you have to always, because it is just ಏನು ಸೆಟಪ್ ಇಲ್ಲ, there is no process. So to start the manufacturing process, ಎಲ್ಲ ಸಿಸ್ಟಮ್ ಸೆಟ್ ಮಾಡೋಕ್ಕೆ it took me some time. So manufacturing ಅಲ್ಲಿ ತುಂಬ we got good orders. ಅದಾದಮೇಲೆ ನಮ್ಮ ರಿಟೇಲ್ ಸ್ಟೋರಿ ನಮ್ಮ ಏನು ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ತೊಗೊಂಡು ಬರ್ತಾ ಇದ್ವಿ, ಆಲ್ಮೋಸ್ಟ್ 50% ಕಾಸ್ಟ್ ಕಡಿಮೆ ಆಯಿತು. ನಾವು 100 rupees ಐಟಮ್ ತೊಗೊತಾ ಇದ್ದೆ, ವಿ ಆರ್ ಸೆಲ್ಲಿಂಗ್ ಇಟ್ ಫಾರ್ 120-130. ನಮ್ಮ ಕಾಸ್ಟಿಂಗ್ 50 rupees ಬರ್ತಾಯಿತ್ತು ಈಗ ಇನ್ ಮ್ಯಾನುಫ್ಯಾಕ್ಚರಿಂಗ್. ಹೌದು. ಸೊ ದ್ಯಾಟ್ ಬೆನಿಫಿಟ್ ನಾವು ಕಸ್ಟಮರ್ ಕೊಟ್ವಿ. ಸೊ ಮಾರ್ಕೆಟಲ್ಲಿ ಏನೇನು ಕಾಂಪಿಟೇಷನ್ ಇತ್ತು, ಸೇಮ್ ಐಟಮ್ಸ್ ಬೇರೆ ಸ್ಟೋರ್ದಲ್ಲಿತ್ತು, ಎಲ್ಲ ದಟ್ ಕಾಂಪಿಟೇಷನ್ ವಿ ಜಸ್ಟ್ ಸ್ಪಾಯ್ಲ್ಡ್ ದ ಕಾಂಪಿಟೇಷನ್. ಮਤਲਬ ವಿ reduce the price but not reduce the margins. So not reduce the quality. Quality was better because manufacturer ta ನೀವು ಕೇಳಿದ್ರೆ ಅವರು ಮಾಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ನಾವು ಬರೀ ಸ್ಟೋರಿಗೆ ಮಾಡ್ತಿದ್ವಿ. ಸೊ the quality was under your control and it is not very difficult. ಈಗ the biggest problem with manufacturers right now is ಅವರು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಗೆ ಅವರು ರಾ ಮೆಟೀರಿಯಲ್ ಮತ್ತೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಕೊಡ್ತಾರೆ just to make more margins. But we made sure that ನಮ್ಮ ಪಿನ್ಬಾಲ್ ಹೆಸರು ಅದರಲ್ಲಿದ್ರೆ the customer should feel that he is getting the best product. So with our customer service and our manufacturing strength, we started doing really well. Now then we slowly customer ನಿಮ್ಮ ಪ್ರಾಡಕ್ಟ್ ಒಂದ್ಸತಿ ಯೂಸ್ ಮಾಡಾದ್ಮೇಲೆ it is a long process. ಅವ್ರಿಗೆ ಗೊತ್ತಾಗುತ್ತೆ because when you look at it, ನೋಡಿದ್ರೆ ಪ್ರಾಡಕ್ಟ್ A ಪ್ರಾಡಕ್ಟ್ B ಸೇಮ್ ಕಾಡುತ್ತೆ, ಬಟ್
ಯೂಸ್ ಮಾಡಾದ್ಮೇಲೆ ಅದು ಕನ್ವೀನಿಯನ್ಸ್ ಜಿಪ್ ಹೇಗಿದೆ, ಏನು ಯೂಸ್ ಆಗ್ತಾ ಇದೆ, ನೀವು ಹೌ ಯು ಆರ್ ಯೂಸಿಂಗ್ ಯೋರ್ ಜಿಪ್ಪರ್ಸ್, ಯೋರ್ ಕನ್ವೀನಿಯನ್ಸ್, ನಿಮ್ಮ ಆರ್ಮ್ ಹೋಲ್ ಹೇಗಿದೆ, ವೆರಿ ವೆರಿ ಸ್ಮಾಲ್ ಥಿಂಗ್ಸ್ ಬಟ್ ಮೇಕ್ಸ್ ಬಿಗ್ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್, ಆಲ್ ಅವರ್ ರೈನ್ ಕೋಟ್ಸ್ ಹ್ಯಾವ್ ಆನ್ ದ ಹುಡ್, ಅದರಲ್ಲಿ ಒಂದು ಚಿಕ್ಕ ನಾವು ಸ್ವಾಚ್ ಕೊಟ್ಟಿದ್ದೀವಿ ಅಡ್ಜಸ್ಟ್ ಮಾಡೋಕ್ಕೆ. ತುಂಬ ನಿಮ್ಮ ಕಣ್ಣಲ್ಲಿ ಬಂದರೆ ನೀವು ಎಷ್ಟು ಬೇಕೋ ಅದರಲ್ಲಿ ನೀವು ವೆಲ್ಕ್ರೋಯಿಂದ ಒಂದು ಅಡ್ಜಸ್ಟ್ ಮಾಡಬೇಕು. ಲಾಕೆಟ್, ವೆರಿ ವೆರಿ ಸ್ಮಾಲ್ ಥಿಂಗ್. ಬಟ್ ವೆನ್ ದ ಕಸ್ಟಮರ್ ಇಸ್ ಗೆಟಿಂಗ್ ವೆಟ್ ಇನ್ ದ ರೇನ್, ಅವ್ರು 2-wheeler ಓಡಿಸ್ತಾ ಇದ್ದಾರೆ, ಅವ್ರು ನಡ್ಕೊತಾ ಇದ್ದಾರೆ, ಅವ್ರ ಮುಖದಲ್ಲಿ ಬರ್ತಾ ಇಲ್ಲ, ಅವ್ರು ಏನು ಐಡಿಯಲ್ ಬೇಕೋ ಅದು ಅಡ್ಜಸ್ಟ್ ಮಾಡ್ಬೋದು. ಸೊ ವೆರಿ ವೆರಿ ಸ್ಮಾಲ್ ಥಿಂಗ್ಸ್ ದಟ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಂಡ್ ವಿ ಗಾಟ್ ಅ ಟ್ರೆಮೆಂಡಸ್ ರೆಸ್ಪಾನ್ಸ್. ಸೊ ಫಸ್ಟ್ ಆರ್ಡರ್ ಫುಲ್ಫಿಲ್ ಮಾಡಿ 700 ಟ್ರ್ಯಾಕ್ ಸೂಟ್ಸ್. ಹೌದು, ಫಸ್ಟ್ ಆರ್ಡರ್ ಫುಲ್ಫಿಲ್ ಮಾಡಾದ್ಮೇಲೆ ಹಿ ಗೇವ್ ಮಿ ಅನ್ ಆರ್ಡರ್ ಫಾರ್ 50 more ಪೀಸಸ್. ಅವ್ನು ಏನು ಹೇಳಿದ, ನಮ್ಮ ಯೂನಿಟ್ ಲೇಡೀಸ್ ತುಂಬ ಇಷ್ಟ ಆಗಿದೆ ಈ ಟ್ರ್ಯಾಕ್ ಸೂಟು, ಸೊ ಲೇಡೀಸ್ ಮಾಡ್ಕೊಡು. ಸೊ ಐ ಗೇವ್ 50 more ಪೀಸಸ್ ಆಫ್ಟರ್ ದ್ಯಾಟ್. ಸೊ ಈಗ ಫ್ಯಾಕ್ಟ್ರಿ ಫುಲ್ ಫ್ಲೆಜ್ಡ್. ಸೊ ವಿ ಸ್ಟಾರ್ಟೆಡ್ ನಮ್ಮ ಫ್ಯಾಕ್ಟ್ರಿ, ನಾವು ಪ್ರಾಡಕ್ಟ್ ರೇಂಜ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ ಕಂಟಿನ್ಯೂಸ್ಲಿ. ಸೊ ಕಸ್ಟಮರ್ಸ್ ಕೇಳ್ತಿದ್ರು, ಪಿನ್ ಬಾಲ್ ಜಾಕೆಟ್ ನೀವು ಕೊಡ್ತಿದ್ದಾರೆ, ಬ್ಯಾಗ್ಸ್ ಮಾಡಿಕೊಡಿ. ಸೊ ವಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ಆನ್ ಬ್ಯಾಗ್ಸ್ ಆ್ಯಂಡ್ ಸೊ ಇಮಿಡಿಯೇಟ್ ಆಗಿ ನಾವು ನಮ್ಮ ರೀಟೇಲ್ ಕಸ್ಟಮರ್ಸ್ಗೆ ನಮ್ಮ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿತ್ತು. ಒಂದು ಕಸ್ಟಮರ್ ಕ್ಯಾಮ್ರಾ ಎಂಥೂಸಿಯಾಸ್ಟ್, ಅವ್ರು ಬಂದ್ಬಿಟ್ಟು ಕ್ಯಾಮ್ರಾ ಬ್ಯಾಗ್ ಕೇಳಿದ್ರು. ನನ್ನ ಕ್ಯಾಮ್ರಾ ಬ್ಯಾಗ್ ಗೊತ್ತಿರಲಿಲ್ಲ, ಈ ವಾಟ್ ಇಸ್ ಕ್ಯಾಮ್ರಾ ಬ್ಯಾಗ್ ಅಂತ. ಐ ಟೋಲ್ಡ್ ನಿಮ್ಮ ಹತ್ರ ಏನು ಸ್ಯಾಂಪಲ್ ಇದ್ದಾಗ ಕೊಡಿ, ಒಂದು ಮಾಡಿ ನೋಡೋಣ. ಸೊ ನನ್ನ ಮಾಸ್ಟರ್ ಕರೆದ್ಬಿಟ್ಟು ಅದು ಏನಿದೆ ಒಳಗಡೆ, ಏನು ಫೋಮ್ ಇದೆ, ಅದು ವಾಟ್ ಇಸ್ ದ ಡಿಸೈನ್, ವಾಟ್ ಇಸ್ ದ ಯುಟಿಲಿಟಿ, ಯಾಕೆ ಈ ಕ್ಯಾಮ್ರಾ ಬ್ಯಾಗ್ ಈ ಥರ ಇದೆ ಅಂತ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ದ ಫೋಟೋಗ್ರಫರ್ಸ್ ಆ್ಯಂಡ್ ಒಂದು ಕ್ಯಾಮ್ರಾ ಬ್ಯಾಗ್ ಮಾಡಿಕೊಟ್ವಿ. ಅವ್ರು ತುಂಬ ಇಷ್ಟ ಆಯಿತು. ಸೊ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಮ್ರಾ ಬ್ಯಾಗ್, ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಕ್ಯಾಮ್ರಾ ಬ್ಯಾಗ್ಸ್. ಅದರಲ್ಲಿ ತುಂಬ ಓನ್ಲಿ 2 varieties ಸಿಗ್ತಿತ್ತು. ಒನ್ ವಾಸ್ ವೆರಿ ವೆರಿ ಬ್ಯಾಡ್ ಕ್ವಾಲಿಟಿ, ವಿಚ್ ವಾಸ್ 500,000 rupees, ಆ್ಯಂಡ್ ಅದು ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಗಲ್ಲ. ಅದರ್ವೈಸ್ 15,000, 20,000, 30,000, 40,000 rupees ಬ್ಯಾಗ್ ಇತ್ತು ಮಾರ್ಕೆಟಲ್ಲಿ. ಕ್ವಾಲಿಟಿ ಇಸ್ ವೆರಿ ನೈಸ್, ಬಟ್ ಐ ಥಾಟ್ ಇಟ್ ವಾಸ್ ಓವರ್ ಪ್ರೈಸ್ಡ್. ಬಟ್ ಜನಗಳಿಗೆ ಏನು ಆಪ್ಷನ್ ಇಲ್ಲ, ದೇ ಡೋಂಟ್ ವಾಂಟ್ ಬ್ಯಾಡ್ ಕ್ವಾಲಿಟಿ, ಸೊ ಇದೇ ತೊಗೊಳ್ತಾ ಇದ್ದಾರೆ. ಸೊ ದೇರ್ ವಾಸ್ ಅ ಬಿಗ್ ವಾಯ್ಡ್ in the price range. Now sample ಮಾಡಾದ್ಮೇಲೆ ಕಾಸ್ಟಿಂಗ್ ತೆಗೆದು, when we took out the costing, we said we can do it in the between range. So then we started making more and more bags. ನಾವು ತುಂಬ ಆಲ್ ಓವರ್ ಇಂಡಿಯಾ ಎಕ್ಸಿಬಿಷನ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು, ನಾವು ಪಬ್ಲಿಸಿಟಿ ಮಾಡಿಬಿಟ್ಟು ವಿ ಡಿಡ್ ವೆಲ್. ಇಮಿಡಿಯೇಟ್ ಆಗಿ ನಮ್ಮ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಕ್ಯಾಮ್ರಾ ಬ್ಯಾಗಲ್ಲಿ. ಸೊ ವಿ ಸಾಟ್ ದಿಸ್ ಇಸ್ ಅ ಗುಡ್ ಮಾರ್ಕೆಟ್. ಸೊ ವಿ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಮ್ರಾ ಬ್ಯಾಗ್ಸ್. And now we are full-fledgedly a camera bag manufacturer. Apart from 700 other products. 700 products. 700 products. We make raincoats, we make jackets, wind cheaters, winter jackets, thermal jackets for -40 degrees, school bags, laptop bags, trekking bags, duffel bags, trolley bags, camera bags. So this is just a few and each category has 40 to 50 products. In track suits, we have over 200 track suits. Now main supply ನಾವು ಮಿಲಿಟರಿಗೆ ಮಾಡ್ತೀವಿ, ಏರ್ಫೋರ್ಸ್ ಆ್ಯಂಡ್ ಆರ್ಮಿಗೆ ಟ್ರ್ಯಾಕ್ ಸೂಟ್ಸ್ ಎಲ್ಲ. ಸೊ ನೀವು ಇಲ್ಲಿ ಸಿಟಿಸನ್ಸಿಗೆ ಕೊಡ್ತಿರೋದು ಕಡಿಮೆ, ಅಲ್ಲಿ ಜಾಸ್ತಿ ಇರೋದು ಆರ್ಮ್ಡ್ ಫೋರ್ಸಸ್ಸಿಗೆ. ಹೌದು, ಓಕೆ, ಹೌದು. ಸಿವಿಲ್ ಮಾರ್ಕೆಟಲ್ಲಿ there is ಪ್ರಾಬ್ಲಮ್ ಆಫ್ ಕಾಂಪಿಟಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ಸ್. ಬಿಕಾಸ್ ನಾವು ಡೈರೆಕ್ಟ್ಲಿ ರಿಟೇಲ್ ಸ್ಟೋರ್ ಓಪನ್ ಮಾಡಿದ್ರೆ we get a good response. But handling the number of stores alone, because I'm the only person handling it, is difficult. So now resellers ಮಾರಿದ್ರೆ ಅವ್ರ ಕ್ವಾಲಿಟಿ ನೋಡಲ್ಲ. ಅವ್ರು ಹೇಳ್ತಾರೆ, ಈ ಬ್ರ್ಯಾಂಡಲ್ಲಿ ನಮ್ಗೆ ಎಷ್ಟು ಮಾರ್ಜಿನ್ ಬರ್ತಾ ಇದೆ, ಅದು ನೋಡಿ ಈ ಐಟಮ್ ಸಿಗ್ತಾ ಇದೆ. ನಾವು ಎಷ್ಟು ಅವ್ರು ಹೇಳ್ಕೊಡ್ತಾರೆ ನಮ್ಮ ಕ್ವಾಲಿಟಿ ಹೇಗಿದೆ ಅಂತ, ಗಿವ್ ಅ ಗುಡ್ ಪ್ರಾಡಕ್ಟ್ ಟು ದ ಕಸ್ಟಮರ್ ಅಂತ, ದೇ ಆರ್ ನಾಟ್ ಬಾದರ್ಡ್. the retailer is only bothered about his margin. So ಅದಕ್ಕೆ ನಾವು ಸಿವಿಲ್ ಮಾರ್ಕೆಟಲ್ಲಿ ಅಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಿಲ್ಲ. ಓಕೆ, ಫೈನ್. ಸೊ ಈಗೆಲ್ಲವೂ ಮೇಡ್ ಇನ್ ಇಂಡಿಯಾ. ಎವ್ರಿಥಿಂಗ್ ಇಸ್ ಮೇಡ್ ಇನ್ ಇಂಡಿಯಾ ಸರ್. ಚೈನಾ ಈಗ ಬಾಯ್ಕಾಟ್ ಆಗ್ತಾ ಇದೆ. ಪೀಪಲ್ ಆರ್ ಅವೇರ್. ಅವರು ಮೇಡ್ ಇನ್ ಚೈನಾ ಐಟಮ್ಸ್ ಪರ್ಚೇಸ್ ಮಾಡ್ತಾ ಇಲ್ಲ. ನಾನು ಏರ್ಫೋರ್ಸಿಂದ ರಿಟೈರ್ಡ್ ಆದ ತಕ್ಷಣ ಐ ಸೆಡ್ ಐ ವಿಲ್ ನಾಟ್ procure anything from China. The main reason is ನನ್ನ ಫ್ರೆಂಡ್ ಇದ್ದಾನೆ, ಇದು ಬೆಂಗಳೂರವನೇ. he is from ಮಡಿವಾಲ. ಮೇಜರ್ ಪದ್ಮನಾಭನ್ ಸ್ವಾಮಿ, ಲೆಫ್ಟಿನೆಂಟ್ ಕರ್ನಲ್ ಪದ್ಮನಾಭನ್ ಸ್ವಾಮಿ. ಈಗ ಅವರು he was posted in east near China border.
ಅಲ್ಲಿ ಅವ್ನು ಬೆಂಗಳೂರು ಬಂದಿದ್ದ, ಅವ್ನು ಕಾಲ್ ಮಾಡಿದ್ದ, ನಾನು ಬೆಂಗಳೂರಲ್ಲಿ ಇದ್ದೀನಿ. ಸೊ ವಿ ಮೆಟ್. ಐ ಆಸ್ಟ್ ಹಿಮ್, ಪ್ಯಾಡಿ ವೈ ಆರ್ ಯು ಸೋ ಸ್ಯಾಡ್, ಏನಾಯಿತು ನನಗೆ ಹೇಳು, ಟಾಕ್ ಟು ಮೀ. ಸೊ ಅಟ್ ದ್ಯಾಟ್ ಏಜ್ ನಾನು ಅಂದ್ಕೊಂಡೆ ಏನು ಗರ್ಲ್ ಫ್ರೆಂಡ್ ಪ್ರಾಬ್ಲಮ್ ಏನಿರ್ಬೋದಂತ. ಬಟ್ ಅವನ ಹತ್ರ ಮಾತಾಡಾದ್ಮೇಲೆ ಹಿ ಸೆಡ್, ನಮಗೆ ಆರ್ಡರ್ ಸಿಗ್ತಾ ಇಲ್ಲ, ಚೈನೀಸ್ ನಮ್ಮ ಪೋಸ್ಟ್ ವರ್ಕ್ ಬಂದುಬಿಟ್ಟು ಅವ್ರು ಫೋಟೋ ತೊಗೊಳ್ತಾ ಇದ್ದಾರೆ. ನಾವು ಕೇಳ್ತಿದ್ವಿ ವಾಟ್ ಶುಡ್ ಬಿ ಡೂ ಅಂತ, ಬಟ್ ಆರ್ಡರ್ಸ್ ಬರ್ತಾ ಇಲ್ಲ. ಸೊ ದೇ ಆರ್ ಫಾರ್ಮಿಂಗ್ ಅ ಹ್ಯೂಮನ್ ಚೈನ್ ಆ್ಯಂಡ್ ಪುಷಿಂಗ್ ದೆಮ್ ಬ್ಯಾಕ್. ಅವ್ರ ಹತ್ರ ಏನು ಆಪ್ಷನ್ ಇಲ್ಲ, ದೇ ಹ್ಯಾವ್ ಟು ಡೂ ದೇರ್ ಡ್ಯೂಟಿ. ಸೊ ಆ್ಯಂಡ್ ದ ಪ್ರಾಬ್ಲಮ್ ಆರ್ಮಿಯಲ್ಲಿ ನಿಮ್ಮ ಮೆನ್, ದೇ ಲುಕ್ ಅಪ್ ಟು ಆಫೀಸರ್ಸ್ that for the orders, for the strength. Officer is not able to do anything andre avaru, what respect they will have. So he was in a very very bad mood and he did not know what to do. That I swore that day that I will make sure that at least in my company I will not have any kind of Chinese product. So awaginda ನಾವು ಮೇಡ್ ಇನ್ ಇಂಡಿಯಾ ಮತ್ತು ಟೈವಾನ್, ಕೊರಿಯಾ, ಅಲ್ಲಿ ಈ ಕಂಟ್ರೀಸಿಂದ ನಾವು ಫ್ಯಾಬ್ರಿಕ್ ಎಲ್ಲ ಇಂಪೋರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಅದರ್ ರಾ ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಜಿಪ್ಪರ್ಸ್, YKK, ಅದು ದಟ್ ಇಸ್ ಅ ಜಾಪನೀಸ್ ಕಂಪ್ನಿ. ಸೊ ಬೇರೆ ಕಂಟ್ರೀಸಿಂದ ಐಟಮ್ ತೊಗೊತಾ ಇದ್ದೀವಿ. ಆ ಕಾಸ್ಟ್ ಇಸ್ ಸ್ಲೈಟ್ಲಿ ಮೋರ್, ಬಟ್ ದ ಫೈನಲ್ ಪ್ರಾಡಕ್ಟ್ ಇಸ್ ನಾಟ್ ಫ್ರಮ್ ಚೈನಾ ಆ್ಯಂಡ್ ದ ಕ್ವಾಲಿಟಿ ಇಸ್ ಮಚ್ ಬೆಟರ್. ಸೊ ಈಗ ಎಷ್ಟು ಜನ ಇದ್ದೀರಿ ಒಟ್ಟು? ಸರ್ ಸದ್ಯಕ್ಕೆ ವಿ ಹ್ಯಾವ್ ಓವರ್ 50 ಪೀಪಲ್. ಲಾಕ್ಡೌನ್ ಮುಂಚೆ ವಿ ಹ್ಯಾಡ್ 62. ಲಾಕ್ಡೌನ್ ಆದಮೇಲೆ ಸಮ್ ಪೀಪಲ್ ಹ್ಯಾವ್ ಗಾನ್ ಬ್ಯಾಕ್ ಟು ದರ್ ವಿಲೇಜಸ್, ಅವ್ರು ಹೋಗ್ಬಿಟ್ಟಿದ್ದಾರೆ. ಬಟ್ ಆಸ್ ಆಫ್ ನೌ ವಿ ಆರ್ ಆಪರೇಟಿಂಗ್ ಅಬೌಟ್ 50. ಟೋಟಲ್ ಟರ್ನ್ ಓವರ್ ಕೇಳ್ಬೋದಾ? ಸರ್ ಟರ್ನ್ ಓವರ್ ಕೇಳಬೇಡಿ, ಬಿಕಾಸ್ ವಿ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಸರ್. ಐ ವಿಲ್ ಗಿವ್ ಯು, ಇಫ್ ಯು ವಾಂಟ್ ಫಿಗರ್ಸ್, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕೆಪಾಸಿಟಿ ಇದೆ. ಸೊ ನಾವು 24 hours ಫ್ಯಾಕ್ಟ್ರಿ ವರ್ಕ್ ಮಾಡಿದರೆ ನಡೆಸಿದ್ರೆ ನಾವು ಇಷ್ಟು ಪ್ರಾಡಕ್ಟ್ ಮಾಡ್ಬೋದು. ಸೊ ಲಾಕ್ಡೌನ್ ಮುಂಚೆ ಏನಾಯ್ತಂದರೆ, ನಾವು 2019 ವಿ ಡಿಡ್ ವೆರಿ ವೆಲ್ ಆ್ಯಂಡ್ ವಿ ವರ್ ಅನ್ಸ್ಟಾಪಬಲ್ ಅಂತ ಐ ವಾಸ್ ಫೀಲಿಂಗ್, ಬಿಕಾಸ್ ಆ ಪ್ರಾಡಕ್ಟ್ ವಾಸ್ ಗೆಟಿಂಗ್ ಎಕ್ಸೆಪ್ಟೆಡ್ ಎವ್ರಿವೇರ್. ಕಸ್ಟಮರ್ಸ್, ನಮ್ಮ ಡೀಲರ್ಸ್ ನಾವು ಒಳ್ಳೆ ಮಾರ್ಜಿನ್ ಕೊಡ್ತಿದ್ವಿ. ನಮ್ಮ ಎಂಡ್ ಕಸ್ಟಮರ್ಸ್ ತುಂಬ ದೇ ವರ್ ವೆರಿ ಹ್ಯಾಪಿ, ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ವಾಟ್ ವಿ ಡಿಡ್ ವಾಸ್, Jan, Feb, March ಆರ್ ಜನರಲಿ ಡಲ್ ಪೀರಿಯಡ್ಸ್. I have not drawn a single rupee from this company. Whatever ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಫ್ರಮ್ ಮೈ ನಮ್ಮ ಏರ್ಫೋರ್ಸಿಂದ ಏನು ನಮ್ಮ ಗ್ರ್ಯಾಚುಯಿಟಿ ಎಲ್ಲ ಸಿಕ್ಕಿತ್ತು. ಸೊ ಐ ಸ್ಟಾರ್ಟೆಡ್ ಫ್ರಮ್ ದ್ಯಾಟ್. ಸೊ ವಿ ಗ್ರೂ ಅಟ್ಲೀಸ್ಟ್ 100 times. ಸೊ ಆಫ್ಟರ್ ದಿಸ್ ಇನ್ Jan, Feb and March 2020 ನಮ್ಮ ಹತ್ರ ವಾಟ್ ಎವರ್ ರಿಸೋರ್ಸ್ ನಮ್ಮ ಹತ್ರ ಇತ್ತು, ವಿ ಪುಟ್ ಇಟ್ ಆಲ್ ಇನ್ ಸ್ಟಾಕ್. ನಾವು ತುಂಬ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ, ಬಿಕಾಸ್ ಲಾಸ್ಟ್ ಇಯರ್ ನಾವು ಡಿಮಾಂಡ್ ಇತ್ತು, ನಾವು ಸಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ಲಾಕ್ಡೌನ್ ಆದ ತಕ್ಷಣ ವಿ ವರ್ ಸ್ಟಕ್. ವಿ ಹ್ಯಾಡ್ ನೋ ಲಿಕ್ವಿಡಿಟಿ, ನೋ ಕ್ಯಾಶ್ ಫ್ಲೋ, ವಿ ಹ್ಯಾಡ್ ಅಬ್ಸಲ್ಯೂಟ್ಲಿ ವಿ ವರ್ ಸ್ಟಕ್. ನಾವು ವಿ ಡ್ ನಾಟ್ ನೋ ಹೌ ಟು ಗಿವ್ ರೆಂಟ್, ಹೌ ಟು ಗಿವ್ ಸ್ಯಾಲ್ರೀಸ್. ಸೊ ವಿ ಫೇಸ್ಡ್ ತುಂಬ ಇಟ್ ವಾಸ್ ಅ ವೆರಿ ವೆರಿ ಬ್ಯಾಡ್ ಟೈಮ್. ಮೈ ಫಾದರ್ ಟೋಲ್ಡ್ ಮೀ, ಇಫ್ ಯು ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್, ಯು ಕ್ಲೋಸ್ ದ ಬಿಸ್ನೆಸ್. he is ತುಂಬ ಈಸಿಲಿ ಹೇಳ್ಬೋದು, ಬಟ್ ದಿ ಅಮೌಂಟ್ ಆಫ್ ಬ್ಲಡ್ ಆ್ಯಂಡ್ ಸ್ವೆಟ್ ದಟ್ ಹ್ಯಾಸ್ ಗಾನ್ ಇನ್ ದಿಸ್ ಕಂಪ್ನಿ ಟು ಮೇಕ್ ದಿಸ್ ಕಂಪ್ನಿ ವಾಟ್ ಇಟ್ ಈಸ್ ಟುಡೇ, ಇಟ್ ವಾಸ್ ನಾಟ್ ಈಸಿ. ಆ್ಯಂಡ್ ಐ ಇಂಟ್ರೋಸ್ಪೆಕ್ಟೆಡ್. ಸರ್ ಆ ಏಜಲ್ಲಿ ನಾವು ಅಷ್ಟೊಂದು ಕೆಲಸ ಮಾಡಿಬಿಟ್ಟು ಮಾರ್ನಿಂಗ್ ಆ್ಯಂಡ್ ನೈಟ್ ಎಲ್ಲ 24 hours ಕೆಲಸ ಮಾಡಿಬಿಟ್ಟು ನಾವು ಮಾಡ್ಬೋದು. ಬಟ್ ಸೆಟ್ಟಿಂಗ್ ಅಪ್ ದಿಸ್ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಐ ವುಡ್ ನಾಟ್ ಹ್ಯಾವ್ ಬೀನ್ ಏಬಲ್ ಟು ಡೂ ಇಟ್ ಅಗೇನ್. My staff, they are very very hard working. My strength is not this infrastructure, it is the staff. They blindly support me. Aur ಏನು ಕೇಳಿದ್ರೆ there is no attitude, there is no inhibition. They will just blindly do it. They are so strong in their belief in me that ನನಗೆ ತುಂಬ ಪ್ರೆಷರ್ ಬರುತ್ತೆ, that ಎಲ್ಲ ಸ್ಟಾಫ್ they are looking up to me ಅಂತ. So that pressure keeps me completely on my toes. ನಾವು ರೆಸ್ಟ್ ಮಾಡೋಕ್ಕಾಗಲ್ಲ. So with this push and this infrastructure and this staff, ನಾವು the entire corona period we went through smoothly. There were sleepless nights, but we are alive today. The salaries were paid, the rents were paid.
and we are still there today. So that is our biggest strength, sir. But the most interesting part, sir, after Akshay, in a terrorist attack ಅಲ್ಲಿ he was martyred. ನಿಮ್ಮ ಕ್ಲೋಸ್ ಫ್ರೆಂಡ್? Best friend, sir. From my childhood we have grown up together. Military school ಅಲ್ಲಿ, and then NDA ನಾವು ಒಟ್ಟಿಗೆ ಓದಿದ್ವಿ. NDA ಎಕ್ಸಾಮ್ ನಾವು ವಿ ಹ್ಯಾವ್ ಗಿವನ್ ಇಟ್ ಟುಗೆದರ್. ನಾನು ಅವ್ನು ಮುಂದೆ ಇದ್ದ, ನಾನು ಹಿಂದೆ ಇದ್ದೆ. SSB ನಾವು ಒಟ್ಟಿಗೆ ಹೋಗಿದ್ವಿ. ಮೆಡಿಕಲ್ಸ್ ನಾವು ಒಟ್ಟಿಗೆ ಓದಿದ್ವಿ. NDA ಅಲ್ಲಿ ಸ್ಕ್ವಾಡ್ರನ್ಸ್ ಇದೆ, ಆಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ, ಎಕೋ ಅಂತ. ವಿ ವೆಂಟ್ ಟು ದ ಸೇಮ್ ಸ್ಕ್ವಾಡ್ರನ್. ಸೊ ಹಿಸ್ ಅಕಾಡೆಮಿ ನಂಬರ್ ಹೇಳ್ತಾರೆ. ಹಿಸ್ ಅಕಾಡೆಮಿ ನಂಬರ್ ಇಸ್ mine is 29417, his is 29418. Now we have been together. After 3 years of NDA ಆದಮೇಲೆ ಅವನು ಆರ್ಮಿಗೆ ಜಾಯ್ನ್ ಆದ. ಸೊ ಹಿ ವೆಂಟ್ ಟು ಇಂಡಿಯನ್ ಮಿಲಿಟರಿ ಅಕಾಡೆಮಿ. ನಾನು NDAಗೆ ಜಾಯ್ನ್ ಆದೆ, ಏರ್ಫೋರ್ಸ್ ಅಕಾಡೆಮಿ ಜಾಯ್ನ್ ಆದೆ. ದಟ್ ಈಸ್ ವೆನ್ ವಿ ಸಪ್ರೇಟೆಡ್. ವಿ ಮೆಟ್ ನಾವು ಬೆಂಗಳೂರಲ್ಲಿ. ವಿ ಮೆಟ್ ವೆನ್ ಎವರ್. ಅವ್ನು ಮದುವೆ ಮುಂಚೆ ನಾನು ಜೋಧ್ಪುರ್ ಬಂದಿದ್ದ ಇವನು ವಿತ್ ಹಿಸ್ ಫಿಯಾನ್ಸೆ. ಸೊ ವಿ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ವೆರಿ ಕ್ಲೋಸ್. ಆಫ್ಟರ್ ಹಿಮ್ ಐ ಸ್ಟಾರ್ಟೆಡ್ ಅ ವೆಂಚರ್, ಮಿಲಿಟರಿ ಮಾರ್ವಲ್ಸ್ ಅಂತ. ಅದರಲ್ಲಿ ನಾನು ಆಲ್ ದಿ ಏರ್ಕ್ರಾಫ್ಟ್ ಆಫ್ ದ ಇಂಡಿಯನ್ ಏರ್ಫೋರ್ಸ್, ಫೈಟರ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೆಲಿಕಾಪ್ಟರ್ಸ್, ಅದನ್ನು ಜ್ಯೂಲ್ರಿಯಲ್ಲಿ ಕನ್ವರ್ಟ್ ಮಾಡಿದ್ದೆ. ಇಟ್ ವಾಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್ ಟು ಸಿ ದ ರೆಸ್ಪಾನ್ಸ್, ಅದು ಏನಾಗುತ್ತಂತ, ಹೌ ವಿಲ್ ಪೀಪಲ್ ರೆಸ್ಪಾಂಡ್. 8th Feb 2020 ನಾವು ವಿ ಡಿಡ್ ಅ ಫಸ್ಟ್ ಎಕ್ಸಿಬಿಷನ್ ಇನ್ ಸೋಲ್ ಸಾಂತೆ, ಬ್ಯಾಂಗ್ಳೂರ್. ಅಲ್ಲಿ ಬರೀ ಡಿಸ್ಪ್ಲೇಗೆ ನಾನು ತೊಗೊಂಡು ಹೋಗಿದ್ದೆ ಎಲ್ಲ ಐಟಮ್ಸು. ಕಸ್ಟಮರ್ ರಿಯಾಕ್ಷನ್ ನೋಡೋಕ್ಕೆ, ಅವರು ಸಿವಿಲಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆ್ಯಂಡ್ ಅಲ್ಲಿ ತುಂಬ ಡಿಫ್ರೆನ್ಸ್ ಅವರು ಬರ್ತಾರೆ, ಹೌ ದೇ ರಿಯಾಕ್ಟ್. ಅವ್ರ ಕಣ್ಣಲ್ಲಿ ನಮ್ಮ ಐಟಮ್ ಹೇಳ್ಬಿಟ್ಟು ವಾಟ್ ಇಸ್ ದ ಸ್ಪಾರ್ಕ್ ದಟ್ ಈಸ್ ಜನರೇಟೆಡ್ ಆ್ಯಂಡ್ ಹೌ ದೇ ರಿಯಾಕ್ಟ್ ಟು ದ ಪ್ರೈಸ್. ಸೊ ನಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಐ ಡಿಸೈಡೆಡ್ ದ್ಯಾಟ್ ಈ ವೆಂಚರಲ್ಲಿ ಏನು ಪ್ರೊಸೀಡ್ಸ್ ಬರುತ್ತೆ, ಏನು ಪ್ರಾಫಿಟ್ ಬರುತ್ತೆ, ಐ ವಿಲ್ ಗಿವ್ ಇಟ್ ಟು ಮೇಜರ್ ಅಕ್ಷಯ್ ಗಿರೀಶ್ ಟ್ರಸ್ಟ್, ಆರ್ ಸ್ಪಾನ್ಸರ್ ಸಮ್ T-shirts ಆರ್ ಡೂ ವಾಟ್ ಎವರ್. ಏನು ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ. ಲಾಕ್ಡೌನ್ ಆದಮೇಲೆ ಯು ವಿಲ್ ನಾಟ್ ಬಿಲೀವ್ ಇಟ್, ಸರ್, ಹೀ ಈಸ್ ಮೈ ಗಾರ್ಜಿಯನ್ ಏಂಜಲ್. ನಾನು ಯಾವಾಗಲೂ ವೆನ್ ಐ ಆಮ್ ವೆರಿ ಡೌನ್, ನಾನು ಇವನ ಹತ್ರ ಮಾತಾಡ್ತಾ ಇದ್ದೀನಿ, ವಾಟ್ ಡು ಐ ಡೂ, ದಿಸ್ ಇಸ್ ದ ಪ್ರಾಬ್ಲಮ್, ಆ್ಯಂಡ್ ಹೀ ರೆಸ್ಪಾನ್ಸ್ ಬ್ಯಾಕ್ ಇಮಿಡಿಯೇಟ್ಲಿ. ಸೊ ಆಫ್ಟರ್ ಲಾಕ್ಡೌನ್ ನಮ್ಮ ಮಿಲಿಟರಿ ಮಾರ್ವಲ್ಸ್ ವೆಂಚರ್ ತುಂಬ ಒಳ್ಳೆಯದಾಯಿತು. ಇಟ್ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್. ನಮ್ಗೆ ತುಂಬ ಡಿಮಾಂಡ್ ಬಂತು, ಆರ್ಡರ್ಸ್ ಕಂಟಿನ್ಯೂಸ್ಲಿ ಬರ್ತಾ ಇತ್ತು. ಸೊ ವಿ ಸರ್ವೈವ್ ದ ಕೊರೋನಾ ಬಿಕಾಸ್ ಆಫ್ ಹಿಮ್. ಸೊ ಯು ಸಿ ದರ್, ಇಟ್ ಈಸ್ ದ ಯೂನಿವರ್ಸ್. ಇಟ್ ಈಸ್ ಹೌ ಇಟ್ ಹೆಲ್ಪ್ಸ್ ಯು, your friend who is always flying behind you and he's looking after you, making sure that you are on the right path, always taking the right decisions. It is he's my guardian, sir. He's just telling me what to do, what not to do. That is my journey, sir. That is how my life has been. Thank you, sir. Thank you so much for your wonderful life. Team Kalamadhyama and from the audience, I thank you so much, sir. Thank you, sir. It's been a pleasure. Thank you so much for giving me the opportunity to pour out myself and let people know what my life has been. And I promise you, sir, that if I get another chance, I will not do it any other way. I will live the same life again. It has been such a roller coaster. It has been such a wonderful experience, the ups and the downs. And I thank the Almighty, thank all my gods for giving me this.